ನಮಸ್ಕಾರ ವೀಕ್ಷಕರೇ. ದಾವಣಗೆರೆ ದಕ್ಷಿಣದಲ್ಲಿ ಬಿಸಿಲಿಗಿಂತ ಚುನಾವಣೆ ಕಾವು ಜಾಸ್ತಿ ಆಗಿದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹೋರಾಟ. ಬಿಜೆಪಿಗೆ ಹೆಗಲನ್ನ ಕೊಟ್ಟು ಸ್ವಾಭಿಮಾನಿಯಾಗಿ ವಿನಯ್ ಕುಮಾರ್ ಹಳ್ಳಿಗೆ ಪಾದಯಾತ್ರೆನ ಹೊರಟಿದ್ದಾರೆ. ಸಾಕಷ್ಟು ಅಂದ್ರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಕಡೆ ಹ್ಯೂಜ್ ರೆಸ್ಪಾನ್ಸ್. ನಾನು ಕನಕ ಕರ್ನಾಟಕದಿಂದ ಯೋಗೇಶ್, ಹಾಗೆ ಪ್ರತಿಕ್ಷಣದಿಂದ ಅಕ್ಷಯ್, ಇಬ್ರು ಕೂಡ ಒಟ್ಟಿಗೆ ಅವ್ರನ್ನ ಸಂದರ್ಶಿಸ್ತಾ ಇದೀವಿ. ಸರ್, ಮೊದಲನೇದಾಗಿ ಹೇಗಿದೆ ರಿಯಾಕ್ಷನ್ ಜನರದ್ದು? ನೀವೇ ನೋಡ್ತಾ ಇದೀರಿ. ಕ್ಯಾಮ್ರಾನೆಲ್ಲ ಸುತ್ತ ಹಾಯಿಸಿದ್ರೆ ಸಿಕ್ಕಾಪಟ್ಟೆ ಜನಗಳು. ರೆಸ್ಪಾನ್ಸ್ ಬಹಳ ಅದ್ಭುತವಾಗಿದೆ. ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ಬಿಸಿಲಲ್ಲಿ, ಯಾಕಂದ್ರೆ ಇದು ಏಪ್ರಿಲ್ ಮಂತ್. ಇದು ಏಪ್ರಿಲ್ ಮಂತ್ ಅಲ್ಲಿ ಪಾದಯಾತ್ರೆ ಜನ ಬರ್ತಾರೋ ಇಲ್ಲ ಅಂತಂದು ನಮಗೂ ಕೂಡ ಒಂದು ಭಯ ಇತ್ತು. ಬಟ್ ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ. ಎಲ್ಲರ ಮನಸ್ಸಲ್ಲೂ ಒಂದು ಬದಲಾವಣೆ ಬರಬೇಕು ಅನ್ನೋ ಒಂದು ಅಪೇಕ್ಷೆ ಇದೆ. ಆಮೇಲೆ ಎಲ್ಲರಲ್ಲೂ ಅಸಮಾಧಾನ ಇದೆ, ಶಾಮನೂರ್ ಕುಟುಂಬದ ವಿರುದ್ಧ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ. ಹಾಗೂ ಈ ನಾನ್ ನೋಡ್ತಿರೋ ಪ್ರಕಾರ ಸಿದ್ದರಾಮಯ್ಯನವರ ವಿರುದ್ಧನೂ ಕೂಡ ಇವಾಗ ಒಂದು ಅಸಮಾಧಾನ ಇದೆ. ಸೊ ಹಾಗಾಗಿ ರೆಸ್ಪಾನ್ಸ್ ಮಾತ್ರ ಬಹಳ ಚೆನ್ನಾಗಿದೆ. ಸಾಕಷ್ಟು ಜನರು ನೋಡ್ತಾ ಇದ್ದೀನಿ, ಸ್ವಯಂ ಪ್ರೇರಿತರಾಗಿ, ವಾಲಂಟಿಯರ್ಸ್ ಆಗಿ ರಾಜ್ಯದ ನಾನಾ ಭಾಗಗಳಿಂದ ನಿಮ್ಮ ಅಭಿಮಾನಿಗಳು ಬಂದಿದ್ದಾರೆ. ಸುಮಾರು ಜನ ನನ್ನ ಜೊತೆ ಮಾತಾಡ್ತಾ ಹೇಳಿದ್ರು, ಅಣ್ಣ ವಿನಯ್ ಅಣ್ಣ ಅಭ್ಯರ್ಥಿ ಆಗಿದ್ರೆ 10-15 ಸಾವಿರ ಜನ ಬಂದ್ ನಾವಿಲ್ಲಿ ಕೂತ್ ಬಿಡ್ತಿದ್ವಿ ಇಡೀ ರಾಜ್ಯದಿಂದ. ಈ ಪ್ರೀತಿಗೆ ಏನಂತೀರಾ? ಅಲ್ಲ, ಈಗಲೂ ಕೂಡ ನಮ್ಮ ಸಹೋದರ ಶ್ರೀನಿವಾಸ್ ದಾಸ್ಕರಿಯಪ್ಪ ಅಭ್ಯರ್ಥಿ ಆಗಿದ್ದಾರೆ. ಅವ್ರ ಅಭ್ಯರ್ಥಿ ಆದ್ರೂ ಒಂದೇ, ನಾನು ಅಭ್ಯರ್ಥಿ ಆದ್ರೂ ಒಂದೇ. ನಾವಿಬ್ರು ಸಹೋದರರಿದ್ದಂಗೆ. ಅವರು ಕೂಡ ಬಡ ಕುಟುಂಬದಿಂದ ಬಂದು ಒಬ್ಬ ಸಾಮಾನ್ಯ ಕಾರ್ಯಕರ್ತರು. ನಾನು ಈ ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅಂತ ಅಭ್ಯರ್ಥಿಗಳು ಗೆಲ್ಲಬೇಕು. ಯಾರು ಗ್ರಾಸ್ ರೂಟ್ ಲೆವೆಲ್ ಇಂದ ಬಂದಿರ್ತಾರೆ ಅವರೆಲ್ಲ ಗೆದ್ದಾಗ ಏನಾಗ್ತದೆ, ಒಂದು ಗಟ್ಟಿ ಸಂದೇಶ ಹೋಗುತ್ತೆ ಇಡೀ ರಾಜ್ಯದಲ್ಲಿ. ಈ ರೀತಿ ಬಡವ್ರ ಮಕ್ಕಳು ರಾಜಕಾರಣದಲ್ಲಿ ಬೆಳೆದಾಗ ಬೇರೆ ಕ್ಷೇತ್ರದಲ್ಲಿರುವಂತ ಯುವಕರಿಗೆ, ರಾಜಕೀಯ ಆಕಾಂಕ್ಷಿಗಳಿಗೆ, ರಾಜಕೀಯವಾಗಿ ನಾವು ಕೂಡ ಪ್ರಾಮಾಣಿಕವಾಗಿದ್ದಾಗ ಬೆಳಿಬಹುದು ಅನ್ನೋ ಒಂದು ಸಂದೇಶ ಹೋಗ್ತದೆ. ಸೊ ಹಾಗಾಗಿ ಅವ್ರ ಪರವಾಗಿ ಬಹಳ ಗಟ್ಟಿಯಾಗಿ ಒಂದು ಪ್ರಚಾರ ಮಾಡ್ತಾ ಇದೀವಿ. ಸರ್, ಈಗ ಲಾಸ್ಟ್ ಎಲೆಕ್ಷನ್ 2024 ಲೋಕಸಭಾ ಚುನಾವಣೆ ಟಿಕೆಟ್ ಕೈ ತಪ್ಪಿತು, ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರಿ. ಒಳ್ಳೆ ಮಾರ್ಜಿನ್ ಅಲ್ಲೇ ಓಟ್ ತಗೊಂಡ್ರಿ ನೀವು. ನಿಮ್ಮ ಮೊದಲ ಎಲೆಕ್ಷನ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರಿ. ಅದಾದ ಬಳಿಕ ಈ ಸಡನ್ ಬಿಜೆಪಿಯನ್ನ ಬೆಂಬಲಿಸುವಂತ ನಿರ್ಧಾರ, ಇದು ಬರೀ ಬೆಂಬಲನ ಅಥವಾ ನೀವೊಬ್ಬ ಬಿಜೆಪಿ ಕಾರ್ಯಕರ್ತ ಅಂತ ಹೇಳಿ ಗುರುತಿಸ್ಕೊಳ್ಲಿಕ್ಕೆ ಇಷ್ಟಪಡ್ತೀರಾ, ಅಥವಾ ಆಸ್ ಎ ಇಂಡಿಪೆಂಡೆಂಟ್, ನಾನೊಬ್ಬ ಇಂಡಿಪೆಂಡೆಂಟ್ ವಿನಯ್, ನಾನು ಈಗ ಪಾಲಿಟಿಕ್ಸ್ ಅಲ್ಲಿ ಗೊತ್ತೇ ಇದೆ, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಬಾಹ್ಯ ಬೆಂಬಲ ಯಾವ ತರದ ಕಾಂಬಿನೇಷನ್ ಇದು ಅಂತ ಹೇಳಿ? ಇವಾಗ ನೀವು ನೋಡಿದ್ರೆ ಇದು ಗ್ರೀನ್ ಶಾಲ್, ಇದು ನಂದು ಸಿಗ್ನೇಚರ್ ಸ್ಟೈಲ್. ಈ ಒಂದು ಚುನಾವಣೆಗೆ ಬಂದಾಗಿಂದ, ರಾಜಕೀಯಕ್ಕೆ ಬಂದಾಗಿಂದ ಈಗಲೂ ಕೂಡ ಅದನ್ನೇ ಹಾಕೊಂಡು ಓಡಾಡ್ತೀನಿ. ಬಟ್ ನನ್ನ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಮುಖಂಡರು, ಹಾಗೆ ನಮ್ಮ ಸ್ವಾಭಿಮಾನಿ ಬಳಗದ ಸದಸ್ಯರು ಕೂಡ ಬರ್ತಾ ಇದ್ದಾರೆ. ಈಗ ಸಂಪೂರ್ಣ ಬಾಹ್ಯ ಬೆಂಬಲ ಕೊಡ್ತಾ ಇರೋಂಥದ್ದು. ನಾನು ಇನ್ನು ಕ್ಲಾರಿಟಿ ಸಿಕ್ಕಿದೆ ನನಗೆ, ಕಾಂಗ್ರೆಸ್ ಇಂದ ಆಚೆ ಬಂದಿರುವಂತ ಕ್ಲಾರಿಟಿ ಸಿಕ್ಕಿದೆ, ಕಾಂಗ್ರೆಸ್ಗೆ ಹೋಗ್ಬಾರ್ದು ಅನ್ನೋ ಕ್ಲಾರಿಟಿ ಸಿಕ್ಕಿದೆ. ಇಂಡಿಪೆಂಡೆಂಟ್ ಆಗಿ ಹೋರಾಟ ಮಾಡ್ತಿರೋದು ಸ್ವಾಭಿಮಾನಿ ಬಳಗದಿಂದ. ಪರಿಶಿಷ್ಟ ಪಂಗಡಕ್ಕೆ ಸೇರಿದಂತ ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರಿಗೆ ಕೊಟ್ಟಾಗ ಬಹಳ ಸಂತೋಷ ಆಯ್ತು. ನಾವು ಶತಾಯಗತೆ ಗೆಲ್ಲಿಸ್ಕೋಬೇಕು, ಯಾಕಂದ್ರೆ ಇದು ಒಳ್ಳೆ ಉದ್ದೇಶಕ್ಕೆ ಮಾಡ್ತಿರುವಂತ ಒಂದು ಹೋರಾಟ. ಉದ್ದೇಶ ಬಹಳ ಮುಖ್ಯ ಆಗುತ್ತೆ ಈ ಒಂದು ಹೊತ್ತಿನಲ್ಲಿ. ಉದ್ದೇಶ ಮುಖ್ಯ ಆದಾಗ ಪಕ್ಷ, ತತ್ವ, ಸಿದ್ಧಾಂತ ಅವೆಲ್ಲ ಸೆಕೆಂಡ್ರಿ. ಉದ್ದೇಶ ಬಹಳ ಇಂಪಾರ್ಟೆಂಟ್. ಸರ್, ಜನರ ಮುಂದೆ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಾ? ಅಂದ್ರೆ ಎದುರಾಳಿಗಳ ದೌರ್ಬಲ್ಯ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಶಕ್ತಿ ಏನು ಅಂತ, ಅಂದ್ರೆ ಬಿಜೆಪಿಯಿಂದ ಅಥವಾ ಸ್ವಾಭಿಮಾನಿಯಾಗಿ ಯಾವ ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಾ? ಒಂದು ಜನಗಳ ಮನಸ್ಸಲ್ಲಿ ಬಂದಿದೆ, ಹೊಸ ನಾಯಕರನ್ನ ಬೆಳೆಸಬೇಕು ಅಂತ. ಅಂದ್ರೆ ಈ ಚುನಾವಣೆಯಲ್ಲಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರನ್ನ ಗೆಲ್ಸಿದ್ರೆ ಸೆಕೆಂಡ್ ನೆಕ್ಸ್ಟ್ ಪೀಳಿಗೆಯ ಲೀಡರ್ಸ್, ಯುವ ಲೀಡರ್ಸ್, ರಾಜಕೀಯ ಹಿನ್ನೆಲೆ ಇಲ್ದಿರೋರು ಬರ್ತಾರೆ ಅನ್ನೋದು. ಎರಡನೇದು, ಬಡವ್ರ ಮಕ್ಕಳು ಬೆಳಿಬೇಕು. ಯಾರು ಗ್ರಾಸ್ ರೂಟ್ ಲೆವೆಲ್ ಇಂದ ಬಂದಿರ್ತಾರೆ ಅವರು ರಾಜಕಾರಣಕ್ಕೆ ಬಂದ್ರೆ ಕೆಲಸ ಮಾಡ್ತಾರೆ. ದೇರ್ ಬಿಸ್ನೆಸ್ ಈಸ್ ಪಾಲಿಟಿಕ್ಸ್, ದೇರ್ ಬಿಸ್ನೆಸ್ ಈಸ್ ಸರ್ವಿಸ್ ಅಂತ. ಅಂದ್ರೆ ಅವ್ರ ಬಿಸ್ನೆಸ್ ಮಾಡಕ್ಕೆ ಪಾಲಿಟಿಕ್ಸ್ ಅಲ್ಲಿ ಇಲ್ಲ, ಸರ್ವಿಸ್ ಮಾಡಕ್ಕೆ ಪಾಲಿಟಿಕ್ಸ್ ಅಲ್ಲಿ ಇದೀವಿ ಅನ್ನೋದು ಒಂದು ಜನಕ್ಕೆ ಮುಂದಿಡ್ತಾ ಇದೆ ವಿಚಾರ. ಸರ್, ಈಗ ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಿದ್ರಿ. 2028 ಚುನಾವಣೆ, ಕರ್ನಾಟಕದ ಬಹುತೇಕ ಮತದಾರರು ಒಂದು ಪರ್ಯಾಯ ರಾಜಕೀಯ ಪಕ್ಷ, ಅದು ಬಿಜೆಪಿಯೂ ಬೇಡ, ಕಾಂಗ್ರೆಸ್ ಬೇಡ, ಒಂದು ಪರ್ಯಾಯ ರಾಜಕೀಯ ಪಕ್ಷ, JDS ನ ಹೊರತುಪಡಿಸಿನೂ ಒಂದು ಪರ್ಯಾಯ ರಾಜಕೀಯ ಪಕ್ಷ ಕರ್ನಾಟಕಕ್ಕೆ ಬೇಕು, ನಮ್ಮ ನೆಲದ ರಾಜಕೀಯ ಪಕ್ಷ ಬೇಕು ಅಂತ ಹೇಳಿ. ಒಬ್ಬ ಅಹಿಂದ ನಾಯಕನಾಗಿ ಬೆಳೆಯುವಂತಹ ವರ್ಚಸ್ಸು, ಆ ತಾಕತ್ತನ್ನು ಹೊಂದಿರುವಂತಹ ನೀವು ಬಿಜೆಪಿಯ ಕಡೆಗೆ ಟಿಲ್ಟ್ ಆಗಿದ್ದ ಕಾರಣಕ್ಕೋಸ್ಕರ ನಿಮ್ಮ ಲಾಂಗರ್ ಪೊಲಿಟಿಕಲ್ ಜರ್ನಿ ಏನಿದೆ, ಅದ್ರ ಮೇಲೆ ಅದು ಪ್ಲಸ್ ಮೈನಸ್ ಯಾವ ತರ ವಿಶ್ಲೇಷಣೆ ಮಾಡಿ ನಿರ್ಧಾರ ತೆಗೆದುಕೊಂಡಿದ್ದೀರಿ ಅಂತ? ಇದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿದ್ದೀನಿ, ಇಡೀ ರಾಜ್ಯ ಪ್ರವಾಸ ಮಾಡಿದ್ದೀನಿ. ಜನಗಳು ಮೈಂಡ್ ಅಲ್ಲಿ ಸುಮಾರು 75 ವರ್ಷ ಆಮೇಲೆ ಕಾಂಗ್ರೆಸ್ ಒಂದು
ಕಲಿಸ್ದ ಅಂತ ತಲೆಯಲ್ಲಿ ಗಟ್ಟಿಯಾಗಿ ಕುತ್ಕೊಂಡಿದೆ. ನೀವು ಯಾವುದೇ ಹಳ್ಳಿಗೆ ಹೋಗಿ ಆಮೇಲೆ ಬಿಜೆಪಿ ಬಂತು, ಬಿಜೆಪಿ ಪಕ್ಷ. ಒಂದು ಹಳ್ಳಿನಲ್ಲಿ ಹೋದಾಗ ಕ್ಲಿಯರ್ ಕಟ್ ಟು 2 ಗ್ರೂಪ್ ಇರ್ತವೆ, ಒಂದು ಬಿಜೆಪಿ ಪರ, ಒಂದು ಕಾಂಗ್ರೆಸ್ ಪರ. ಇದನ್ನ ನಾವು ಜಡಗನಹಳ್ಳಿನಲ್ಲಿ ಇದ್ದೀವಿ. ಈ ಊರಲ್ಲಿ ನೀವೇನಾರ ಕೇಳಿದ್ರೆ ನಿಮಗೆ 3ನೇ ಪಕ್ಷ ಬೇಕು ಅಂದ್ರೆ ಕೋಪದಲ್ಲಿ ಹೇಳ್ತಾರೆ 3ನೇ ಪಕ್ಷ ಬೇಕು ಅಂತ. ಅದೇನೋ 3ನೇ ಪಕ್ಷ ಎಲೆಕ್ಷನ್ ನಿಂತಾಗ ವೋಟ್ ಹಾಕೋ ಅಂತ ಸಾಧ್ಯತೆ ಬಹಳ ಅಂದ್ರೆ ಅದು ರಿಯಾಲಿಟಿ ಅಲ್ಲ ಅಂತ ನೀವು ಹೇಳ್ತಾ ಇರೋದು. ಆ ಅಪೇಕ್ಷೆ ಇದೆ ಜನಗಳ ಮೈಂಡ್ ಅಲ್ಲಿ. ಬಟ್ ಅದು ವಾಸ್ತವದಲ್ಲಿ ನೀವು ಅದು ಒಂದು ಅಸ್ತಿತ್ವಕ್ಕೆ ಬರಬೇಕು ಅಂತ ಅಂದಾಗ ಓಟ ಕನ್ವರ್ಟ್ ಆಗಲ್ಲ, ಬಹಳ ಕಷ್ಟ. ಈಗ ಓಟ ಏನಾದ್ರು ಕನ್ವರ್ಟ್ ಆಗ್ಬೇಕಂತಂದ್ರೆ ಅದಕ್ಕೆ ಬಹಳ ಲಾಂಗ್ ಪ್ರೊಸೆಸ್ ಅದು ಹಂಗೆ ಓಟ ಕನ್ವರ್ಟ್ ಆಗ್ಬೇಕು ಅಂತಂದ್ರೆ ಜನಗಳ ಮನಸ್ಸಲ್ಲಿ ಆಳವಾಗಿ ನಾವು ಇರ್ಬೇಕಾಗ್ತದೆ, ಲಾಂಗ್ ಟರ್ಮ್ ಪಾಲಿಟಿಕ್ಸ್ ಮಾಡ್ಬೇಕಾಗ್ತದೆ. ಅದಕ್ಕೆ ಬೇಕಾಗಿರೋ ರಿಸೋರ್ಸಸ್ ಸಿದ್ದರಾಮಯ್ಯನವರೇ ಧೈರ್ಯ ಮಾಡಲಿಲ್ಲ ಇನ್ನೊಂದು ಪಕ್ಷ ಕಟ್ಟೋದಕ್ಕೆ, ಕಾಂಗ್ರೆಸ್ ಇಂದ ಹೊರಗಾಕದಾಗೆ, ಜೆಡಿಎಸ್ ಇಂದ ಹೊರಗಾಕದಾಗೆ. ಅಂತಂತ ಬಂಗಾರಪ್ಪನವರು ಫೇಲ್ ಆದ್ರು, ನಮ್ಮ ಗ್ರೇಟ್ ಲೀಡರ್ ದೇವರಾಜ ಅರಸಿ ಅವರೇ ಫೇಲ್ ಆದ್ರು, ನೀವ್ ಹೇಳಕ್ ಕೊಟ್ಟಿಲ್ಲ, ಆಮೇಲೆ ವಿಜಯ್ ಸಂಕೇಶ್ವರ್ ಫೇಲ್ ಆದ್ರು, ಯಡಿಯೂರಪ್ಪನವರು BSR ಕಾಂಗ್ರೆಸ್ ಫೇಲ್ ಆದ್ರು, KJP ಫೇಲ್ ಆಯ್ತು, KRPP ಫೇಲ್ ಆಯ್ತು. ಹೌದು, ಇದು ಬೈಪೋಲರ್ ಅಂದ್ರೆ 2 ಪಕ್ಷ ಶಾಶ್ವತವಾಗಿ ಮನೆ ಮಾಡ್ಬಿಟ್ಟಿದಾವೆ. ಇವಾಗ ನಾನೇನಾದ್ರೂ ಮಾಡ್ತೀನಿ ಅಂತ ನಾನು ಬಹಳ ಪ್ರಾಮಾಣಿಕವಾಗಿ ಬದುಕ್ತಿರೋಂಥ ವ್ಯಕ್ತಿ. ನನ್ನ ಯಾವ ಕಳ್ಳದಂಧೆ ಇಲ್ಲ, ಬ್ಲಾಕ್ ಮನಿ ವ್ಯವಹಾರ ಏನು ಇಲ್ಲ, ನನಗೆ ಯಾರು ಫಂಡು ಮಾಡೋದಿಲ್ಲ. ಅದು ಈ ವಿಜಯ್ ತರ ನಾನು ಸಿನಿಮಾ ಸ್ಟಾರು ಪಾಪ್ಯುಲರ್, ಅವ್ರದ್ದು ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಈಗೇನು TVK ಪಕ್ಷ ಬಂದಿದೆ, 1000 ಕೋಟಿ ದುಡ್ಡು ಬೇಕು, ಅವೆಲ್ಲ ವಾಸ್ತವದಲ್ಲಿ ಸಾಧ್ಯ ಇಲ್ಲ. ಒಂದ್ ಲೆವೆಲ್ಲಿ ಪಾಪ್ಯುಲರ್ ಆಗ್ಬೋದು. ಬಟ್ ನಾನು ಜಯಪ್ರಕಾಶ್ ನಾರಾಯಣ್ ಅಂತ ಆಂಧ್ರದಲ್ಲಿ, ಅವರು ಕೂಡ ಒಬ್ಬರೇ ಉಳ್ಕೊಂಡ್ರು. ಆಮೇಲೆ 1-2-3 ಜನ ಗೆದ್ದಿದ್ರು, ಆಮೇಲೆ ಅವ್ರೊಬ್ಬರೇ MP ಆದ್ರು, ಆಮೇಲೆ ಅವ್ರೊಬ್ಬರೇ MLA ಆದ್ರು. ಇವಾಗ ಅದೂ ಇಲ್ಲ. ಈಗ ಅವರು ಇಂಪ್ಯಾಕ್ಟ್ಫುಲ್ ಪಾಲಿಟಿಕ್ಸ್ ಮಾಡಕ್ ಆಗಲ್ಲ ನೀವು. ನಾವು ಜನಗಳಲ್ಲಿ ರಾಜಕೀಯ ಪ್ರಜ್ಞೆ ಮೂಡಿಸ್ಬೋದು, ಓಡಾಡ್ಬೋದು, ಒಂದ್ ಲೆವೆಲ್ ಪಾಪ್ಯುಲರ್ ಆಗ್ಬೋದು. ಯಾವತ್ತೂ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. JDS ಇವತ್ತಿನವರೆಗೂ ಇಂಡಿಪೆಂಡೆಂಟ್ ಬರಕ್ ಆಗಿಲ್ಲ, ಇಂಪಾಸಿಬಲ್ ಅದು. ನೀವು ಎಷ್ಟೇ ಜಾತಿಗಳು ಸಮೀಕರಣ ಮಾಡಿ, ಎಷ್ಟೇ ಜಾತಿಗಳು ಒಗ್ಗಟ್ಟಾಗಿ ತಗೊಂಬಂದ್ರು ಕೂಡ ಅದು ಇಂಪಾಸಿಬಲ್. ಈ ನಮ್ಮ ಭಾರತೀಯ ಒಂದು ವಾಸ್ತವ, ಅದು ರಿಯಾಲಿಟಿ, ಅದು ಭಾರತ. ಸರ್, ಈಗ ನಾಮಪತ್ರ ಸಲ್ಲಿಕೆ ದಿನದಿಂದ ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಿಮಗೆ ಸಿಕ್ಕಂತ ಹ್ಯೂಜ್ ರೆಸ್ಪಾನ್ಸ್ ಅಂದ್ರೆ ಬಂಗಾರು ಹನುಮಂತ ಅವ್ರು ಕರೆದ್ರು, ಯಡಿಯೂರಪ್ಪ ಅವ್ರು ಲಾರಿ ಮೇಲೆ ಇದ್ರು, ನಿಮ್ಮನ್ನ ಫಸ್ಟ್ ಕರ್ಕೊಂಡ್ರು. ಆಗ ಸಿಕ್ಕಂತ ಜೈಕಾರ, ಹರ್ಷೋದ್ಕಾರ ತುಂಬಾ ದೊಡ್ಡ ಮಟ್ಟದ್ದು. ಸತತವಾಗಿ ಬಿಜೆಪಿಯ ಹಿರಿಯ ನಾಯಕರುಗಳ ಜೊತೆ, ಕೇಂದ್ರ ಸಚಿವರಾಗಿರ್ಬೋದು ಅಥವಾ ರಾಜ್ಯದ ಸಚಿವರಾಗಿರ್ಬೋದು, ಎಲ್ಲರ ಜೊತೆ ಸತತವಾಗಿ ಪ್ರಚಾರ ಮಾಡ್ತಾ ಇದ್ದೀರಾ. ಬಿಜೆಪಿಯಿಂದ ನಿಮಗೆ ಸಿಗ್ತಿರೋಂತ ರೆಸ್ಪಾನ್ಸ್ ಹೇಗಿದೆ? ಬಹಳ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ, ಬೆಂಬಲ ಕೊಡ್ತಾ ಇದ್ದಾರೆ. ವಿನಯ್ ನಮ್ಮ ಹುಡುಗ ಅನ್ನೋ ಭಾವನೆ ಮೂಡಿದ್ಯಾ ಅವರದ್ದು? ನಾನು ಅಲ್ಲ ಇದೆ ಅಂತ ನನಗೆ ಅನ್ನಿಸ್ತದೆ. ನಾನು ಇಲ್ಲಿ ಹಳ್ಳಿಗಳಲ್ಲಿ ಓಡಾಡ್ತಾ ಇರೋದು. ಇವಾಗ ಮೇನ್ಲಿ ಲೀಡರ್ಸ್ ಅವ್ರದೇ ಒಂದು TP ಇರುತ್ತೆ, ಕ್ಯಾಂಪೇನ್ ಪ್ಲಾನ್ ಇರ್ತದೆ. ನಿನ್ನೆ ಶ್ರೀರಾಮುಲು ಅವರು ಬಂದಿದ್ರು. ಶ್ರೀರಾಮುಲು ಅವರು ಬಂದು ಸುಮಾರು ಒಂದು 5 ಕಿಲೋಮೀಟರ್ ನಮ್ಮ ಜೊತೆ ಇದ್ರು, ನಡೆದ್ರು. ಅವರು ವಿಶ್ವನಾಥ್ ಸಾಹೇಬ್ರು ಬಂದಿದ್ರು, ಅವರು ಎಲ್ಲ ಇದ್ರು, ದೊಡ್ಡ ಲೀಡರ್. ಐ ಥಿಂಕ್ ಅವರೆಲ್ಲರ ಮೈಂಡ್ ಅಲ್ಲಿ ನೀವೇನ್ ಕೇಳಿದ್ರಲ್ಲ ಪ್ರಶ್ನೆ, ಅದಕ್ಕೆ ಆ ಒಂದು ಭಾವನೆ ಇರೋದ್ರಿಂದ ಅವರು, ನಾನು ಬೊಮ್ಮಾಯಿ ಅವರು ಮೊನ್ನೆ ಒಂದು ಸ್ಪೀಚ್ ಅಲ್ಲಿ ವೇದಿಕೆಯಿಂದಲೇ ಹೇಳಿದ್ರು, ವಿನಯ್ ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ರು, ಇವತ್ತು ಪಕ್ಷದ ಬಲ ಸಿಕ್ಕಿದೆ, ಅವರಿಗೆ ಬಹಳ ಒಳ್ಳೆ ಭವಿಷ್ಯ ಇದೆ ಅಂತ ಅವರು ಕೂಡ ಹೇಳಿದ್ರು. ಸೊ ಐ ಥಿಂಕ್ ಎಲ್ಲರ ಮೈಂಡಲ್ಲೂ ಇದೆ ನನ್ನನ್ನ ಬೆಳೆಸ್ಬೇಕು ಅಂತಂದು. ಅದೇ ಡಿಫ್ರೆನ್ಸ್. ಕಾಂಗ್ರೆಸ್ ಅಲ್ಲಿ ಒಬ್ರು ಒಂದಿನ ಬಾಯ್ಬಿಟ್ಟು ಮಾತಾಡ್ಲಿಲ್ಲ. ವಿನಯ್ ಕುಮಾರ್ ಯಾವ್ದೋ ಒಂದು ಪಕ್ಷದ ಬತ್ತಳಿಕೆಯ ದಾಳ ಆಗ್ಬಾರ್ದು ಅನ್ನೋದು ನಿಮ್ಮ ಅಭಿಮಾನಿಗಳ ಕೋರಿಕೆ. ತುಂಬಾ ಜನ ಮಾತಾಡ್ಸಕ್ ಹೇಳಿದ್ರು, ಇಲ್ಲ ಅಣ್ಣ, ನಮ್ಮ ಅಣ್ಣಂಗೆ ಇಡೀ ರಾಜ್ಯದಲ್ಲಿ ಅಭಿಮಾನಿಗಳಿದ್ದಾರೆ ಅಂತ. ನಿಮ್ಮನ್ನ ಯಾರು ಬಳಸ್ಕೊತಾ ಇಲ್ವಾ? ಸೊ ಇಲ್ಲಿ ಯಾರು ಬಳಸ್ಕೊಂತ ಇಲ್ಲ. ಇದು ನಾನು ಸ್ವಯಂ ಪ್ರೇರಿತನಾಗಿ ನನ್ನದೇ ಆದಂತ ನಿರ್ಧಾರ. ಇದು ಯಾವುದೇ ಒತ್ತಡಕ್ಕೆ ಒಳಗಾಗಿ ಬಂದಿರೋಂಥದ್ದಲ್ಲ. ನಾನು ಆಗ್ಲೇ ಹೇಳ್ದಂಗೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಿರುವಂತ ಚುನಾವಣೆ ಇದು. ಇಲ್ಲಿ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು ಈ ಒಂದು ಚುನಾವಣೆ ಮೂಲಕ. ಹಾಗೇನೆ ನಾವು ಈ ತರ ಚುನಾವಣೆಗಳಲ್ಲಿ ಥಿಕ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ, ಬಹಳ ಡೀಪ್ ಆಗಿ ಹೋದಾಗ ಅನುಭವಗಳು ಜಾಸ್ತಿ ಆಗ್ತದೆ, ನಮ್ಮ ರಾಜಕಾರಣ ಪಕ್ವ ಆಗ್ತದೆ, ಸ್ವಲ್ಪ ಅರ್ಥ ಆಗ್ತಾ ಹೋಗ್ತದೆ. ಆಮೇಲೆ ಲೀಡರ್ಗಳು ಸಂಪರ್ಕಗಳು ಬಂದಾಗ ಇದೊಂದು ಒಂಥರ ಲೆಸನ್ ಇದ್ದಂಗೆ, ಅದೊಂದು ಪಾಠ ಇದ್ದಂಗೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ನಾನು ಈ ಒಂದು ಚುನಾವಣೆ ಮಾಡ್ತಾ ಇರೋದು. ಜೊತೆಗೆ ನಾನು ಹೇಳ್ದಂಗೆ ಶತಾಯಗತೆ ಗೆಲ್ಲಿಸ್ಲೇಬೇಕು. ಆಮೇಲೆ ಇವರು ಬಹಳ ಬಲಿಷ್ಠರು. ಇವರು ಕೊನೆಗೆ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ಇಂಥವ್ರ ವಿರುದ್ಧ ಈ ರೀತಿ ಬೀದಿಗಿಳಿದು ಹೋರಾಟ ಮಾಡಿ, ಪಾದಯಾತ್ರೆ ಮಾಡಿ ಗೆಲ್ಲಿಸ್ಕೊಂಡ್ವಿ ಅಂತಂದ್ರೆ ಐ ಥಿಂಕ್ ಬಿಗ್ ಬೂಸ್ಟ್ ಸಿಗುತ್ತೆ ನಮ್ಮ ಒಂದು ನೈತಿಕತೆಗೆ, ಮೊರಲ್ ಅಂತ ಏನ್ ಹೇಳ್ತೀವಲ್ಲ. ಆಮೇಲೆ ಬೇರೆಯವ್ರಿಗೂ ಒಂದು ಬಿಗ್ ಬೂಸ್ಟ್ ಸಿಗ್ತದೆ. ಇದೆಲ್ಲ ಆಗ್ಲಿ ಅಂತ ಮಾಡ್ತಾ ಇರೋದು. ಅದಕ್ಕೆ ಬಿಸಿಲು ಅವು ಇವೆಲ್ಲ ಲೆಕ್ಕಿಸ್ತಾ ಇಲ್ಲ. ಏನೋ ಒಂದು 5-6 ದಿನ ಸ್ಕಿನ್ ಟ್ಯಾನ್ ಆಗ್ತದೆ, ಮೈ ಸನ್ಬರ್ನ್ ಆಗ್ಬೋದು, ಆಮೇಲೆ ಒಂದು 5-6 ದಿನಕ್ಕೆ ರಿಕವರಿ ಆಗ್ತದೆ. ಬಟ್ ಲೈಫ್ ಲಾಂಗ್ ನಮಗೊಂದು ಲೆಸನ್ ಸಿಗ್ತದೆ. ನಿಜ ಸರ್, ಆಕಾಶದಷ್ಟು ಆಸೆ ಇದ್ದಾಗ ಸಾಗರದಷ್ಟು ಸವಾಲ್ ಇದ್ದೇ ಇರುತ್ತೆ. ಸಾಗರಕ್ಕೆ ಇಳಿದಿದ್ದೀರಾ, ಈಚ್ತಾ ಇದ್ದೀರಾ, ಒಳ್ಳೇದಾಗ್ಲಿ. ಅಕ್ಷಯ್ ಏನಾದ್ರು ಕೇಳೋದಿದ್ಯಾ? ಫೈನಲ್ ಕ್ವಶನ್, ಈ ಎಲೆಕ್ಷನ್ ರಿಸಲ್ಟ್ ಬಂದ್ರು ನಿಮ್ ಫೇವರ್ ಆಗಿ ಬಂದ್ರು ಬರ್ದೇ ಇದ್ರು ಕೂಡ ಇನ್ನೇನು 2028ಕ್ಕೆ ಚುನಾವಣೆ ತುಂಬಾ ಹತ್ರದಲ್ಲಿದೆ. ಹಲೋ ಹಲೋ ಹಲೋ,
ನಮಸ್ಕಾರ ವೀಕ್ಷಕರೇ, ದಾವಣಗೆರೆ ದಕ್ಷಿಣದಲ್ಲಿ ಬಿಸಿಲಿಗಿಂತ ಚುನಾವಣೆ ಕಾವು ಜಾಸ್ತಿ ಆಗಿದೆ. ಬಿಜೆಪಿ ವರ್ಸಸ್ ಕಾಂಗ್ರೆಸ್ ಹೋರಾಟ. ಬಿಜೆಪಿಗೆ ಹೆಗಲನ್ನ ಕೊಟ್ಟು ಸ್ವಾಭಿಮಾನಿಯಾಗಿ ವಿನಯ್ ಕುಮಾರ್ ಹಳ್ಳಿಗೆ ಪಾದಯಾತ್ರನ ಹೊರಟಿದ್ದಾರೆ. ಸಾಕಷ್ಟು ಅಂದ್ರೆ ಅವ್ರು ಎಲ್ಲೆಲ್ಲಿ ಹೋಗ್ತಾರೆ ಎಲ್ಲ ಕಡೆ ಹ್ಯೂಜ್ ರೆಸ್ಪಾನ್ಸ್. ನಾನು ಕನಕ ಕರ್ನಾಟಕದಿಂದ ಯೋಗೇಶ್, ಹಾಗೆ ಪ್ರತಿಕ್ಷಣದಿಂದ ಅಕ್ಷಯ್, ಇಬ್ರು ಕೂಡ ಒಟ್ಟಿಗೆ ಅವ್ರನ್ನ ಸಂದರ್ಶಿಸ್ತಾ ಇದೀವಿ. ಸರ್, ಮೊದಲನೇದಾಗಿ ಹೇಗಿದೆ ರಿಯಾಕ್ಷನ್ ಜನರದ್ದು? ನೀವೇ ನೋಡ್ತಾ ಇದ್ದೀರಿ, ಕ್ಯಾಮ್ರಾನೆಲ್ಲ ಸುತ್ತ ಹಾಯಿಸಿದ್ರೆ ಸಿಕ್ಕಾಪಟ್ಟೆ ಜನಗಳು. ರೆಸ್ಪಾನ್ಸ್ ಭಾಳ ಅದ್ಭುತವಾಗಿದೆ. ನಾನು ನಿರೀಕ್ಷೆ ಮಾಡಿರಲಿಲ್ಲ ಈ ಬಿಸಿಲಲ್ಲಿ, ಯಾಕಂದ್ರೆ ಇದು ಏಪ್ರಿಲ್ ಮಂತ್. ಇದು ಏಪ್ರಿಲ್ ಮಂತಲ್ಲಿ ಪಾದಯಾತ್ರೆ ಜನ ಬರ್ತಾರೋ ಇಲ್ಲ ಅಂತಂದು ನಮಗೂ ಕೂಡ ಒಂದು ಭಯ ಇತ್ತು. ಬಟ್ ಸಿಕ್ಕಾಪಟ್ಟೆ ಜನ ಬರ್ತಿದ್ದಾರೆ. ಎಲ್ಲರ ಮನಸ್ಸಲ್ಲೂ ಒಂದು ಬದಲಾವಣೆ ಬರಬೇಕು ಅನ್ನೋ ಒಂದು ಅಪೇಕ್ಷೆ ಇದೆ. ಆಮೇಲೆ ಎಲ್ಲರಲ್ಲೂ ಅಸಮಾಧಾನ ಇದೆ, ಶಾಮನೂರ್ ಕುಟುಂಬದ ವಿರುದ್ಧ ಮತ್ತು ಕಾಂಗ್ರೆಸ್ ಪಕ್ಷದ ವಿರುದ್ಧ, ಹಾಗೂ ನಾನು ನೋಡ್ತಿರೋ ಪ್ರಕಾರ ಸಿದ್ದರಾಮಯ್ಯನವರ ವಿರುದ್ಧನೂ ಕೂಡ ಇವಾಗ ಒಂದು ಅಸಮಾಧಾನ ಇದೆ. ಸೊ ಹಾಗಾಗಿ ರೆಸ್ಪಾನ್ಸ್ ಮಾತ್ರ ಬಹಳ ಚೆನ್ನಾಗಿದೆ. ಸಾಕಷ್ಟು ಜನರು ನೋಡ್ತಾ ಇದ್ದೀನಿ, ಸ್ವಯಂ ಪ್ರೇರಿತರಾಗಿ, ವಾಲಂಟಿಯರ್ಸ್ ಆಗಿ ರಾಜ್ಯದ ನಾನಾ ಭಾಗಗಳಿಂದ ನಿಮ್ಮ ಅಭಿಮಾನಿಗಳು ಬಂದಿದ್ದಾರೆ. ಸುಮಾರು ಜನ ನನ್ನ ಜೊತೆ ಮಾತಾಡ್ತಾ ಹೇಳಿದ್ರು, ಅಣ್ಣ ವಿನಯ್ ಅಣ್ಣ ಅಭ್ಯರ್ಥಿ ಆಗಿದ್ರೆ 10-15 ಸಾವಿರ ಜನ ಬಂದು ನಾವಿಲ್ಲಿ ಕೂತ್ ಬಿಡ್ತಿದ್ವಿ ಇಡೀ ರಾಜ್ಯದಿಂದ. ಈ ಪ್ರೀತಿಗೆ ಏನಂತೀರ? ಅಲ್ಲ, ಈಗಲೂ ಕೂಡ ನಮ್ಮ ಸಹೋದರ ಶ್ರೀನಿವಾಸ್ ದಾಸ್ಕರಿಯಪ್ಪ ಅಭ್ಯರ್ಥಿ ಆಗಿದ್ದಾರೆ. ಅವ್ರ ಅಭ್ಯರ್ಥಿ ಆದ್ರೂ ಒಂದೇ, ನಾನು ಅಭ್ಯರ್ಥಿ ಆದ್ರೂ ಒಂದೇ. ನಾವಿಬ್ರು ಸಹೋದರರಿದ್ದಂಗೆ. ಅವರು ಕೂಡ ಬಡ ಕುಟುಂಬದಿಂದ ಬಂದು ಒಬ್ಬ ಸಾಮಾನ್ಯ ಕಾರ್ಯಕರ್ತರು. ನಾನು ಈ ಚುನಾವಣೆಯಲ್ಲಿ ನಾನೇ ಅಭ್ಯರ್ಥಿ ಅನ್ನೋ ರೀತಿಯಲ್ಲಿ ಓಡಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ಅಂತ ಅಭ್ಯರ್ಥಿಗಳು ಗೆಲ್ಲಬೇಕು. ಯಾರು ಗ್ರಾಸ್ ರೂಟ್ ಲೆವೆಲಿಂದ ಬಂದಿರ್ತಾರೆ ಅವರೆಲ್ಲ ಗೆದ್ದಾಗ ಏನಾಗ್ತದೆ, ಒಂದು ಗಟ್ಟಿ ಸಂದೇಶ ಹೋಗುತ್ತೆ ಇಡೀ ರಾಜ್ಯದಲ್ಲಿ. ಈ ರೀತಿ ಬಡವ್ರ ಮಕ್ಕಳು ರಾಜಕಾರಣದಲ್ಲಿ ಬೆಳೆದಾಗ ಬೇರೆ ಕ್ಷೇತ್ರದಲ್ಲಿರುವಂಥ ಯುವಕರಿಗೆ, ರಾಜಕೀಯ ಆಕಾಂಕ್ಷಿಗಳಿಗೆ, ರಾಜಕೀಯವಾಗಿ ನಾವು ಕೂಡ ಪ್ರಾಮಾಣಿಕವಾಗಿದ್ದಾಗ ಬೆಳಿಬೋದು ಅನ್ನೋ ಒಂದು ಸಂದೇಶ ಹೋಗ್ತದೆ. ಸೊ ಹಾಗಾಗಿ ಅವ್ರ ಪರವಾಗಿ ಬಹಳ ಗಟ್ಟಿಯಾಗಿ ಒಂದು ಪ್ರಚಾರ ಮಾಡ್ತಾ ಇದೀವಿ. ಸರ್, ಈಗ ಲಾಸ್ಟ್ ಎಲೆಕ್ಷನ್ 2024 ಲೋಕಸಭಾ ಚುನಾವಣೆ ಟಿಕೆಟ್ ಕೈ ತಪ್ಪಿತು, ಬಂಡಾಯ ಅಭ್ಯರ್ಥಿಯಾಗಿ ನಿಂತ್ಕೊಂಡ್ರಿ. ಒಳ್ಳೆ ಮಾರ್ಜಿನ್ ಅಲ್ಲೇ ಓಟ್ ತಗೊಂಡ್ರಿ ನೀವು. ನಿಮ್ಮ ಮೊದಲ ಎಲೆಕ್ಷನ್ ಒಳ್ಳೆ ಪರ್ಫಾರ್ಮೆನ್ಸ್ ಮಾಡಿದ್ರಿ. ಅದಾದ ಬಳಿಕ ಈ ಸಡನ್ ಬಿಜೆಪಿಯನ್ನ ಬೆಂಬಲಿಸುವಂತ ನಿರ್ಧಾರ, ಇದು ಬರೀ ಬೆಂಬಲನ ಅಥವಾ ನೀವೊಬ್ಬ ಬಿಜೆಪಿ ಕಾರ್ಯಕರ್ತ ಅಂತ ಹೇಳಿ ಗುರುತಿಸ್ಕೊಳ್ಳಿಕ್ಕೆ ಇಷ್ಟಪಡ್ತೀರಾ, ಅಥವಾ ಆಸ್ ಎ ಇಂಡಿಪೆಂಡೆಂಟ್, ನಾನೊಬ್ಬ ಇಂಡಿಪೆಂಡೆಂಟ್ ವಿನಯ್, ನಾನು ಈಗ ಪಾಲಿಟಿಕ್ಸ್ ಅಲ್ಲಿ ಗೊತ್ತೇ ಇದೆ, ನಿಮ್ಗೆ ತುಂಬಾ ಚೆನ್ನಾಗಿ ಗೊತ್ತಿದೆ, ಬಾಹ್ಯ ಬೆಂಬಲ ಯಾವ ತರದ ಕಾಂಬಿನೇಷನ್ ಇದು ಅಂತ ಹೇಳಿ? ಇವಾಗ ನೀವು ನೋಡಿದ್ರೆ ಇದು ಗ್ರೀನ್ ಶಾಲು, ಇದು ನಂದು ಸಿಗ್ನೇಚರ್ ಸ್ಟೈಲ್. ಈ ಒಂದು ಚುನಾವಣೆಗೆ ಬಂದಾಗಿಂದ, ರಾಜಕೀಯಕ್ಕೆ ಬಂದಾಗಿಂದ ಈಗಲೂ ಕೂಡ ಅದನ್ನೇ ಹಾಕೊಂಡು ಓಡಾಡ್ತೀನಿ. ಬಟ್ ನನ್ನ ಜೊತೆಗೆ ಸಾಕಷ್ಟು ಸಂಖ್ಯೆಯಲ್ಲಿ ಬಿಜೆಪಿ ಕಾರ್ಯಕರ್ತರು, ಬಿಜೆಪಿ ಮುಖಂಡರು, ಹಾಗೆ ನಮ್ಮ ಸ್ವಾಭಿಮಾನಿ ಬಳಗದ ಸದಸ್ಯರು ಕೂಡ ಬರ್ತಾ ಇದ್ದಾರೆ. ಈಗ ಸಂಪೂರ್ಣ ಬಾಹ್ಯ ಬೆಂಬಲ ಕೊಡ್ತಾ ಇರೋಂಥದ್ದು. ನಾನು ಇನ್ನು ಕ್ಲಾರಿಟಿ ಸಿಕ್ಕಿದೆ ನನಗೆ, ಕಾಂಗ್ರೆಸ್ಸಿಂದ ಆಚೆ ಬಂದಿರುವಂಥ ಕ್ಲಾರಿಟಿ ಸಿಕ್ಕಿದೆ, ಕಾಂಗ್ರೆಸ್ಸಿಗೆ ಹೋಗ್ಬಾರ್ದು ಅನ್ನೋ ಕ್ಲಾರಿಟಿ ಸಿಕ್ಕಿದೆ. ಇಂಡಿಪೆಂಡೆಂಟ್ ಆಗಿ ಹೋರಾಟ ಮಾಡ್ತಿರೋದು ಸ್ವಾಭಿಮಾನಿ ಬಳಗದಿಂದ. ಬಟ್ ಈ ಒಂದು ಚುನಾವಣೆಯಲ್ಲಿ ಯಾವಾಗ ಕಾಂಗ್ರೆಸ್ ಮೈನಾರಿಟಿಗೆ ಮತ್ತೆ ಟಿಕೆಟ್ ಕೊಡ್ದಂಗೆ ಮೋಸ ಮಾಡಿ, ಅವರನ್ನ ಕೇವಲ ಮತ ಬ್ಯಾಂಕ್ ಆಗಿ ಬಳಸ್ಕೊಂಡು ಅವ್ರು ಅಷ್ಟೊಂದು ದೊಡ್ಡ ಮಟ್ಟದ ಹೋರಾಟ ಮಾಡಿ ಬಹಳ ನ್ಯಾಯಬದ್ಧವಾಗಿ, ನ್ಯಾಯಯುತವಾಗಿ ಕೇಳಿದ್ರು ಕೂಡ ಕೊಡದೇ ಇದ್ದಾಗ, ಮತ್ತೆ ಅದೇ ಏನೊಂದು ಕುಟುಂಬ ಇದೆಯಲ್ಲ, ಶಾಮನೂರ್ ಕುಟುಂಬ, ನಮಗೆ ಬೇಕು ಅಂತ ಒಂದು ದುರಾಸೆ ತೋರಿಸಿ ಜನಗಳಿಗೆ ಸುಳ್ಳು ಹೇಳಿದ್ರು ಅವರು. ನನಗೆ ಟಿಕೆಟ್ ಬೇಡ, ನಾವು ಕೇಳಿಲ್ಲ, ನಾವು ಹಾಗೆ ಹೀಗೆ ಅಂತಂದು. ಆಮೇಲೆ ಅಭ್ಯರ್ಥಿ ಕೊಡ್ತೀವಿ ಅಂತಂದು ಒಂದು ಮಾತು ಬಂತು, ಅವ್ರಿಗೆ ಟಿಕೆಟ್ ಕೊಡ್ಸ್ಕೊಂಬಂದ್ರಲ್ಲ, ಆವಾಗ ನನಗೆ ಒಂದು ಕ್ಲಾರಿಟಿ ಸಿಕ್ತು. ನಾವು ಈ ಒಂದು ಚುನಾವಣೆಯಲ್ಲಿ ಈ ಕಡೆ ಒಬ್ಬ ಪರಿಶಿಷ್ಟ ಪಂಗಡಕ್ಕೆ ಸೇರಿದಂಥ ನಮ್ಮ ಶ್ರೀನಿವಾಸ್ ದಾಸ್ಕರಿಯಪ್ಪನವ್ರಿಗೆ ಕೊಟ್ಟಾಗ ಬಹಳ ಸಂತೋಷ ಆಯಿತು. ನಾವು ಶತಾಯಗತೆ ಗೆಲ್ಲಿಸ್ಕೋಬೇಕು, ಯಾಕಂದರೆ ಇದು ಒಳ್ಳೆ ಉದ್ದೇಶಕ್ಕೆ ಮಾಡ್ತಿರುವಂಥ ಒಂದು ಹೋರಾಟ. ಉದ್ದೇಶ ಭಾಳ ಮುಖ್ಯ ಆಗುತ್ತೆ. ಈ ಒಂದು ಹೊತ್ತಿನಲ್ಲಿ ಉದ್ದೇಶ ಮುಖ್ಯ ಆದಾಗ ಪಕ್ಷ, ತತ್ವ, ಸಿದ್ಧಾಂತ ಅವೆಲ್ಲ ಸೆಕೆಂಡ್ರಿ. ಉದ್ದೇಶ ಭಾಳ ಇಂಪಾರ್ಟೆಂಟು. ನಾನು ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಇದು ಒಂದು ರೀತಿಯಲ್ಲಿ ಧರ್ಮಯುದ್ಧ, ಪುಣ್ಯದ ಕೆಲಸ ಮಾಡ್ತಾ ಇರೋಂಥದ್ದು. ಯಾಕೆಂತಂದರೆ ಅಷ್ಟೊಂದು ಆಗರ್ಭ ಶ್ರೀಮಂತರು, ಇಡೀ ಪ್ರಜಾಪ್ರಭುತ್ವದ ಒಂದು ಕೊಲೆನೇ ಅಂತಂದು ಹೇಳ್ಬೋದು. ಅಷ್ಟೊಂದೆಲ್ಲ ಅಧಿಕಾರ ಇಟ್ಕೊಂತಾರೆ, ಸಂವಿಧಾನದ ವಿರುದ್ಧವಾದಂಥ ಒಂದು ಧೋರಣೆ ಇರುವಂಥದ್ದು, ಪಾಳೆಗಾರಿಕೆ ಪ್ರವೃತ್ತಿ ಮನೋಭಾವ ಇರುವಂಥವ್ರು. ಸೊ ಅವ್ರ ವಿರುದ್ಧ ಈ ನಮ್ಮ ಕ್ಯಾಂಡಿಡೇಟ್ನ ಗೆಲ್ಲಿಸ್ಕೊಂಡಾಗ ಅದೇ ಒಳ್ಳೆ ಉದ್ದೇಶ ಅಂತಂತ ನಾನು. ಸರ್, ಜನರ ಮುಂದೆ ಯಾವೆಲ್ಲ ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಾ? ಅಂದ್ರೆ ಎದುರಾಳಿಗಳ ದೌರ್ಬಲ್ಯ ಏನು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ಶಕ್ತಿ ಏನು ಅಂತ, ಅಂದ್ರೆ ಬಿಜೆಪಿಯಿಂದ ಅಥವಾ ಸ್ವಾಭಿಮಾನಿಯಾಗಿ ಯಾವ ವಿಚಾರಗಳನ್ನ ಇಟ್ಕೊಂಡು ಹೋಗ್ತಾ ಇದ್ದೀರಾ? ಒಂದು ಜನಗಳ ಮನಸ್ಸಲ್ಲಿ ಬಂದಿದೆ, ಹೊಸ ನಾಯಕರನ್ನ ಬೆಳೆಸಬೇಕು ಅಂತ. ಸಿದ್ದರಾಮಯ್ಯ ನಂತರ ಯಾರು? ಸಿದ್ದರಾಮಯ್ಯ ಅವರು
ಅನ್ಫಾರ್ಚುನೇಟ್ಲಿ ಹೊಸ ಲೀಡರ್ಗಳನ್ನ ಹುಟ್ಟಾಕ್ಲಿಲ್ಲ. ಇರೋ ಲೀಡರ್ಗಳನ್ನ ಶ್ರೀಮಂತರನ್ನ ಮಾಡಿದ್ರು, ಸ್ವಲ್ಪ ಅವ್ರಿಗೆ ಕೊಟ್ಟರು. ಬಟ್ ಹೊಸ ನಾಯಕರು ಸೃಷ್ಟಿ ಆಗಲಿಲ್ಲ. ಸೆಕೆಂಡ್ ಲೈನ್ ಆಫ್ ಲೀಡರ್ಸ್ ಅಂತ ಏನು ಹೇಳ್ತೀವಿ, ಅದು ಎಂಟೈರ್ OBC ನಲ್ಲಿ, ಕೇವಲ ಕುರುಬ ಸಮಾಜ ಅಲ್ಲ, ಎಲ್ಲ ಜನರ ಮೈಂಡಲ್ಲಿ ಬಂದಿದೆ. ಅದನ್ನ ಹೇಳ್ತಾ ಇದೀವಿ. ಅದೊಂದು ವಿಚಾರ. ಅಂದರೆ ಈ ಚುನಾವಣೆಯಲ್ಲಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರನ್ನ ಗೆಲ್ಲಿಸಿದ್ರೆ ಸೆಕೆಂಡ್ ನೆಕ್ಸ್ಟ್ ಪೀಳಿಗೆಯ ಲೀಡರ್ಸ್, ಯುವ ಲೀಡರ್ಸು, ರಾಜಕೀಯ ಹಿನ್ನೆಲೆ ಇಲ್ದಿರೋರು ಬರ್ತಾರೆ ಅನ್ನೋದು. ಎರಡನೇದು, ಬಡವ್ರ ಮಕ್ಕಳು ಬೆಳಿಬೇಕು. ಯಾರು ಗ್ರಾಸ್ ರೂಟ್ ಲೆವೆಲಿಂದ ಬಂದಿರ್ತಾರೆ ಅವರು ರಾಜಕಾರಣಕ್ಕೆ ಬಂದರೆ ಕೆಲಸ ಮಾಡ್ತಾರೆ. ದೇರ್ ಬಿಸ್ನೆಸ್ ಈಸ್ ಪಾಲಿಟಿಕ್ಸ್, ದೇರ್ ಬಿಸ್ನೆಸ್ ಈಸ್ ಸರ್ವಿಸ್ ಅಂತ. ಅಂದರೆ ಅವ್ರು ಬಿಸ್ನೆಸ್ ಮಾಡೋಕ್ಕೆ ಪಾಲಿಟಿಕ್ಸಲ್ಲಿ ಇಲ್ಲ, ಸರ್ವಿಸ್ ಮಾಡೋಕ್ಕೆ ಪಾಲಿಟಿಕ್ಸಲ್ಲಿ ಇದ್ದೀವಿ ಅನ್ನೋದು ಒಂದು ಜನಕ್ಕೆ ಮುಂದಿಡ್ತಾ ಇದೆ ವಿಚಾರ. ಆಮೇಲೆ ಈ ಒಂದು ಕ್ಷೇತ್ರದಲ್ಲಿ ಇದುವರೆಗೂ ನೀವು ಹೇಳಿದ್ರೆ ಅವ್ರ ವಿರುದ್ಧ ಅನ್ನೋದಕ್ಕಿಂತ ಏನು 30 ವರ್ಷದಲ್ಲಿ ಡೆವಲಪ್ಮೆಂಟ್ ಆಗಿಲ್ಲ, ಅಭಿವೃದ್ಧಿನೇ ಆಗಿಲ್ಲ. ಈ ಊರಲ್ಲೂ ಕೂಡ ನೀವು ನೋಡ್ತಾ ಇದ್ರಿ, ರೋಡ್ ಸರಿ ಇಲ್ಲ. ಆ ಕಡೆ ಒಂದು ಸ್ಮಾರಕ ಇದೆ, ಒಬ್ಬ ವೀರ ಯೋಧ ಮೃತ ಆಗಿದ್ರು. ಈ ಊರ್ನವರು ಅವರು ಮೃತ ಆದಾಗಿಂದ ಕೇಳ್ತಾ ಇದ್ದಾರೆ, ಒಂದು ಸ್ಮಾರಕ ಮಾಡಿಸ್ಕೊಡಿ ಅಂತಂದ್ಬಿಟ್ಟು. ಯಾವುದೇ ಸ್ಪಂದನೆ ಸಿಕ್ಕಿಲ್ಲ. ಬಹಳಷ್ಟು ಹೋರಾಟದ ನಂತರ ಒಂದು ಹೊಸ ಕ್ಲಾಸ್ ರೂಮ್ ಆಗಿ ಮೊನ್ನೆ ಒಂದು ಶಾಲೆಯಲ್ಲಿ ಒಂದು ಕ್ಲಾಸ್ ರೂಮ್ ಆಗಿತ್ತರ, ಇದು ಉದ್ಘಾಟನೆ ಆಯಿತು. ಅದಕ್ಕೇನೋ ಬಂದು ಹೋಗಿದ್ರಂತೆ. ಅಂದ್ರೆ ಇವೆಲ್ಲ ನಥಿಂಗ್. ಈ ಕ್ಷೇತ್ರದಲ್ಲಿ ಕೇವಲ ಒಂದು 40 ಹಳ್ಳಿಗಳಿದಾವೆ. ಎಲ್ಲ ಸ್ಕ್ಯಾಂಪು ಅವು ಸೇರಿ ಒಂದು 42 ಹಳ್ಳಿ ಬರ್ತವೆ. 30 ವರ್ಷದಲ್ಲಿ ಇಷ್ಟು ಹಳ್ಳಿಗಳನ್ನ ಉದ್ಧಾರ ಮಾಡೋಕ್ಕಾಗದೇ ಇರೋರು ಅವರು ಅದೇ ಟೈಮಲ್ಲಿ ಎಷ್ಟು ಆಗರ್ಭ ಶ್ರೀಮಂತರಾದ್ರು. ಪ್ರಪೋರ್ಷನೇಟ್ ಆಗಿ ನೀವು ನೋಡಿದಪ್ಪ ಅಂತಂದ್ರೆ ಇವತ್ತು ಅವರು ಕಟ್ಟಿರೋಂಥ ಸಂಸ್ಥೆಗಳು, ದೊಡ್ಡ ಬಿಸ್ನೆಸ್ಗಳು ನೋಡಿದ್ರೆ ಈ ಕ್ಷೇತ್ರ ಎಷ್ಟು ಬಡವಾಗಿದೆ ಅಂತ ಇದನ್ನು ಜನಗಳು ಮುಂದೆ ಇಡ್ತಾ ಇದ್ದೀವಿ. ಸೊ ಜನರಿಗೆ ಈ ಬಾರಿ ಮನವರಿಕೆ ಆಗಿದೆ. ಅವರನ್ನ ಮನೆಯಲ್ಲಿ ಕೂರಿಸ್ಬೇಕು. ದಕ್ಷಿಣದಲ್ಲಿ ಸಾಮಾನ್ಯ ಅಭ್ಯರ್ಥಿ ಶ್ರೀನಿವಾಸ್ ದಾಸ್ಕರಿಯಪ್ಪ ಅವ್ರನ್ನ ಗೆಲ್ಲಿಸ್ಬೇಕು ಅಂತಂದು ಆಲ್ರೆಡಿ ಇಟ್ ಈಸ್ ಡಿಸೈಡೆಡ್. ಸರ್, ಈಗ ಸರ್ ನೀವು ಲಾಸ್ಟ್ ಇಯರ್ ನಿಮಗೆ ಟಿಕೆಟ್ ಕೈ ತಪ್ಪಿದ, ಸಾರಿ 2 ವರ್ಷಗಳಿಂದ ಟಿಕೆಟ್ ಕೈ ತಪ್ಪಿದಂತ ಸಂದರ್ಭದಲ್ಲಿ 2024 ನೀವು ನಿಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಸರಣಿಯಾಗಿ ಪೋಸ್ಟ್ ಅನ್ನು ಬಿಟ್ರಿ, ಕುಟುಂಬ ರಾಜಕಾರಣ ಮತ್ತೆ ಪ್ರಜಾಪ್ರಭುತ್ವ ಹೇಗೆ ತದ್ವಿರುದ್ಧವಾಗಿ ಆಗ್ತಾ ಇದೆ ಅಂತ ಹೇಳಿ. ಬಟ್ ಈಗ ಎದ್ದಿರುವಂತ ಪ್ರಶ್ನೆ, ನೀವೀಗ ಬಿಜೆಪಿಯ ಕ್ಯಾಂಪೇನ್ ನ ಸಂದರ್ಭದಲ್ಲಿ ಈಗ ಕಾಂಗ್ರೆಸ್ನ ಕಡೆಯಿಂದ ಕೇಳಲಾಗ್ತಿರುವಂತ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯಡಿಯೂರಪ್ಪನವರ ಮಗ ವಿಜಯೇಂದ್ರ ಅವರು ಬರ್ತಿದ್ದಾರೆ, ಗಾಯತ್ರಿ ಸಿದ್ದೇಶ್ವರ್ ನಿಂತ್ಕೊಂಡ್ರು ಈ ಎಲೆಕ್ಷನ್, ಬಿಜೆಪಿಯಲ್ಲಿ ಇಂಥ ದೊಡ್ಡ ಲಿಸ್ಟ್ ಇದೆ. ಜೊತೆಗೆ ಇನ್ನೂ ಕೆಲವೊಂದಿಷ್ಟು ಕಾಂಗ್ರೆಸ್ನ ನಾಯಕರ ವಾದ ಏನು ಅಂತ ಹೇಳಿದ್ರೆ, ಅಕ್ಸೆಪ್ಟ್ ಅಂದ್ರೆ ಮತದಾರರು ಒಪ್ಪಿಕೊಂಡ್ರೆ ಕುಟುಂಬ ರಾಜಕಾರಣ ತಪ್ಪಿಲ್ಲ ಎನ್ನುವಂತ ವಾದವನ್ನ ಮಾಡ್ತಿದ್ದಾರೆ. ಸೊ ಓವರ್ ಆಲ್ ಆನ್ ದ ಸೈಡ್ ಆಫ್ ಬಿಜೆಪಿ, ಆನ್ ದ ಸೈಡ್ ಆಫ್ ಕಾಂಗ್ರೆಸ್, ಕುಟುಂಬ ರಾಜಕಾರಣದ ಬಗ್ಗೆ ಈಗ ನೀವು ಬಿಜೆಪಿಯ ಜೊತೆ ಗುರುತಿಸಿಕೊಂಡಿದ್ದ ಕಾರಣಕ್ಕೋಸ್ಕರ ನಿಮ್ಮ ಅಭಿಪ್ರಾಯ ಏನು ಅಂತ ಹೇಳಿ. ಈಗ ಮತದಾರರು ಅಪೇಕ್ಷೆ ಪಟ್ಟು ಆ ಕುಟುಂಬದಲ್ಲಿ ಟಿಕೆಟ್ ತಗೊಂಬಂದ್ರೆ ಒಪ್ಕೋಬಹುದು. ಇಡೀ ಕ್ಷೇತ್ರದ ಮತದಾರರು ಶಾಮನೂರವರಿಗೆ ಟಿಕೆಟ್ ಬೇಡ ಅಂತಾನೆ ಹೇಳ್ತಾ ಇದ್ರು. ಈಗ ನೀವು ಅವರಿಗೆ ಆಯ್ಕೆನೇ ಕೊಡ್ದಂಗೆ ದಬ್ಬಾಳಿಕೆ ಮಾಡಿ ನಿಮ್ಮ ಏನು ಒಂದು ಪೊಲಿಟಿಕಲ್ ಕ್ಯಾಪಿಟಲ್ ಅಂತ ಹೇಳ್ತೀವಿ ಅದನ್ನು ಉಪಯೋಗಿಸ್ಕೊಂಡು, ನಿಮ್ಮ ನೆಟ್ವರ್ಕ್ ಕನೆಕ್ಷನ್ ಉಪಯೋಗಿಸ್ಕೊಂಡು ಟಿಕೆಟ್ ತಂದುಬಿಡ್ತೀರಿ. ನೀವು ಅನಿವಾರ್ಯ ಅಂದರೆ ಜನಕ್ಕೆ ಅವಕಾಶ ಕೊಡ್ದಂಗೆ ನೀವೇ ಟಿಕೆಟ್ ತಂದ ಮೇಲೆ ಪಕ್ಷದ ಹೆಸರಲ್ಲಿ ಅನಿವಾರ್ಯವಾಗಿ ಮತದಾರರು ಓಟ್ ಹಾಕ್ತಾರೆ. ಅದು ಸೋಲ್ಬೋದು ಗೆಲ್ಬೋದು ಸೆಕೆಂಡರಿ. ಅದು ವಾದ ಸಂಪೂರ್ಣ ಸುಳ್ಳು. ಈ ಕಾಂಗ್ರೆಸ್ ಪರಿಸ್ಥಿತಿ ಹೆಂಗಾಗಿದೆ ಅಂತಂದ್ರೆ ಅದು ಕಾರ್ಯಕರ್ತರು ಇಲ್ಲದೆ ಇರುವಂತ ಪಕ್ಷ ಆಗೋಗಿದೆ. ಹಂಗಾಗಿ ಮಿನಿಸ್ಟರ್ ಬಂದು ಕಾರ್ಯಕರ್ತರ ತರ ಇವತ್ತು ಬೂತ್ ಲೆವೆಲಲ್ಲಿ ಕೂತಿರೋಂಥದ್ದು ಮಿನಿಸ್ಟರ್ಗಳು. ಈ ಊರಿಗೂ ನಾರಾಯಣ ಸ್ವಾಮಿ ಅವರು ಬಂದ್ಬಿಟ್ಟು 3 ದಿನ ಕೂತು ಇಲ್ಲಿ ಕಾರ್ಯಕರ್ತರು ಯಾರಿಲ್ಲ ಅವರಿಗೆ. ಕಾರ್ಯಕರ್ತರು ಇದ್ದಿದ್ರೆ ಮಿನಿಸ್ಟರ್ ಬರೋದ್ ಬೇಕಿರ್ಲಿಲ್ಲ. ಗೆಲ್ಲ ಕ್ಯಾಂಡಿಡೇಟ್ ಆಗಿದ್ರೆ ಬರೋದ್ ಬೇಕಿರ್ಲಿಲ್ಲ. ರಿಮೋಟ್ ವಿಲೇಜ್ಗೆ ಬರೋದ್ ಬೇಕಿರ್ಲಿಲ್ಲ ಅವರು. ಸೊ ಹಾಗಾಗಿ ಏನಾಗಿದೆ, ಎಂಟೈರ್ ಪಕ್ಷ ಡಿಪೆಂಡ್ ಆಗಿರೋಂಥದ್ದು ಇಂಥ ಶ್ರೀಮಂತ ಕುಟುಂಬಗಳ ಮೇಲೆ. ಇವರು ವರ್ಚಸ್ಸಿದೆ, ಹೆಸರು ಗೊತ್ತಿದೆ, ಇವ್ರು ಬೇಜಾನ್ ದುಡ್ಡಿದೆ, ಅವರು ಪಾಪ್ಯುಲರ್ ಇಲ್ಲ ಅಂದ್ರು, ಜನಗಳು ವಿಶ್ವಾಸ ಕಳ್ಕೊಂಡಿದ್ರು, ಗೆಲ್ಸ್ಕೊಂಬರೋ ಕೆಪಾಸಿಟಿ ಇದೆ ಅಂತ. ನೀವು ಬೀದರಿಂದ ಚಾಮರಾಜನಗರ ತನಕ ನೀವು ಅನಾಲಿಸಿಸ್ ಮಾಡ್ರಿ, ಕಾಂಗ್ರೆಸ್ ಪಕ್ಷದಲ್ಲಿ ಸಂಪೂರ್ಣ ಇಡೀ ಪಕ್ಷ ಕೆಲವು ಕುಟುಂಬಗಳ ಕೈಯಲ್ಲಿರುವಂಥದ್ದು. ನೀವು ಬಿಜೆಪಿದ ಒಂದು ಎಕ್ಸಾಂಪಲ್ ಹೇಳಿದ್ರಿ, ಇಲ್ಲ ಅಂತಂದಲ್ಲ. ಅಲ್ಲಿ ಕ್ಷೇತ್ರದ ಅಭಿವೃದ್ಧಿನೂ ಮಾಡಿದ್ದಾರೆ ಅಟ್ಲೀಸ್ಟ್, ಅಲ್ಲಿ ಇವ್ರೇನು ಮಾಡಿಲ್ಲ. ಆಮೇಲೆ ಕ್ಷೇತ್ರದಲ್ಲಿ ಪಾಪ್ಯುಲರ್ ಇದ್ದಾರೆ, ಕ್ಷೇತ್ರದ ಜನಗಳು ಅವ್ರು ಟಿಕೆಟ್ ತಗೊಂಬಂದಾಗ ಯಾರು ವಿರೋಧ ಮಾಡ್ತಾ ಇಲ್ಲ. ಆಮೇಲೆ ಫ್ಯಾಮಿಲಿ ಪೊಲಿಟಿಕ್ಸ್ ವ್ಯಾಖ್ಯಾನ ಹೆಂಗೆ ಅಂತಂದ್ರೆ, ನೀವು ಗಾಯತ್ರಿ ಸಿದ್ದೇಶ್ವರ್ ಎಕ್ಸಾಂಪಲ್ ಹೇಳಿದ್ರಿ. ಒಂದು ಕುಟುಂಬದಲ್ಲಿ ಆಲ್ರೆಡಿ ಅಧಿಕಾರದಲ್ಲಿ ಇದ್ದಾಗ ಇನ್ನೂ 2-3 ಜನ ಟಿಕೆಟ್ ತಗೊಂಬಂದಾಗ ಅದು ತಪ್ಪಾಗುತ್ತೆ. ಆ ಸಂಪ್ರದಾಯ ಅಂತ ಹೇಳಕ್ಕಾಗಲ್ಲ. ಅದು ಅವರು GM ಸಿದ್ದೇಶ್ವರು ಅಧಿಕಾರದಲ್ಲಿ ಇರಲಿಲ್ಲ, ಗಾಯತ್ರಿ ಸಿದ್ದೇಶ್ವರು ಟಿಕೆಟ್ ತಗೊಂಬಂದ್ರೆ ಅವ್ರ ಮನೇಲಿ ಯಾರು ಇರಲಿಲ್ಲ ಆ ಟೈಮಲ್ಲಿ ಅಂತ. ರೈಟ್, ರಾಜಕೀಯ ಹಿನ್ನೆಲೆ ಇರ್ಬೋದು, ಅದೊಂದು ಅಡ್ವಾಂಟೇಜು. ಸೊ ಇವು ಎಲ್ಲ ನೀವು ಸೈದ್ಧಾಂತಿಕವಾಗಿ ನೋಡಿದಪ್ಪ ಅಂದ್ರೆ ಹೊಸೊಬ್ರಿಗೆ ಅವಕಾಶ ಸಿಗಲೇಬೇಕು. ಸೊ ಬಿಜೆಪಿನಲ್ಲಿ ಇರದೇ 2 ಆಯ್ಕೆ ನಮಗೆ ಕರ್ನಾಟಕದಲ್ಲಿ, ಕಾಂಗ್ರೆಸ್ ಬಿಜೆಪಿ. ಇವೆರಡಲ್ಲೂ ಯಾವುದು ಆಯ್ಕೆ ಎಲ್ಲಿ ಕಡಿಮೆ ಇದೆ ಅಂತ ನೋಡಿದಾಗ ಫ್ಯಾಮಿಲಿ ಪಾಲಿಟಿಕ್ಸು ಬಿಜೆಪಿನಲ್ಲಿ ಸದ್ಯ ಕಡಿಮೆ ಇದೆ, ಹೊಸೊಬ್ರಿಗೆ ಅವಕಾಶ ಜಾಸ್ತಿ ಇದೆ. ನಮ್ಮಂಥ ಬೆಳೆಯೋ ಯುವಕರಿಗೆ ಈಗ ಅಲ್ಲಿ ಸ್ಪಷ್ಟವಾಗಿ ಆಯ್ಕೆ ಕಾಣ್ತಿರೋದ್ರಿಂದ ಆ ಕಡೆ ಒಲವು ತೋರಿಸ್ತಾ ಇದ್ದೀವಿ.
ಸರ್ ಈಗ ಕರ್ನಾಟಕದಲ್ಲಿ ಸ್ವೆಟ್ ಒರ್ಸ್ಕೊಂಬಿಡಿ ಸರ್ ಆರಾಮಾಗಿ. ಪಾಪ ತುಂಬಾ ಸ್ವೆಟ್ ಆಗಿದೆ. ಇರ್ಲಿ ಪಾಪ ಈ ಮೂವ್ ಅದ್ರಲ್ಲಿ. ಇರ್ಲಿ ಇಲ್ಲ ಇಲ್ಲೇ ಮುಂದುವರ್ಸಿ. ಆಯ್ತು ಮುಗಿಸೋಣ ಇನ್ನು 2 ಕ್ವಶನ್. ಸರ್ ಈಗ ನೀವು ಸಿದ್ದರಾಮಯ್ಯನವ್ರ ಬಗ್ಗೆ ಹೇಳಿದ್ರಿ. 2028ರ ಚುನಾವಣೆ ಕರ್ನಾಟಕದ ಬಹುತೇಕ ಮತದಾರರು ಒಂದು ಪರ್ಯಾಯ ರಾಜಕೀಯ ಪಕ್ಷ, ಅದು ಬಿಜೆಪಿಯೂ ಬೇಡ ಕಾಂಗ್ರೆಸ್ಸು ಬೇಡ, ಒಂದು ಪರ್ಯಾಯ ರಾಜಕೀಯ ಪಕ್ಷ, JDS ನ ಹೊರತುಪಡಿಸಿನೂ ಒಂದು ಪರ್ಯಾಯ ರಾಜಕೀಯ ಪಕ್ಷ ಕರ್ನಾಟಕಕ್ಕೆ ಬೇಕು, ನಮ್ಮ ನೆಲದ ರಾಜಕೀಯ ಪಕ್ಷ ಬೇಕು ಅಂತೇಳಿ. ಒಬ್ಬ ಅಹಿಂದ ನಾಯಕನಾಗಿ ಬೆಳೆಯುವಂತಹ ವರ್ಚಸ್ಸು, ಆ ತಾಕತ್ತನ್ನು ಹೊಂದಿರುವಂತಹ ನೀವು ಬಿಜೆಪಿಯ ಕಡೆಗೆ ಟಿಲ್ಟ್ ಆಗಿದ್ದ ಕಾರಣಕ್ಕೋಸ್ಕರ ನಿಮ್ಮ ಲಾಂಗರ್ ಪೊಲಿಟಿಕಲ್ ಜರ್ನಿ ಏನಿದೆ ಅದ್ರ ಮೇಲೆ ಅದು ಪ್ಲಸ್ ಮೈನಸ್ ಯಾವ ತರ ವಿಶ್ಲೇಷಣೆ ಮಾಡಿ ನಿರ್ಧಾರ ತೆಗೆದುಕೊಂಡಿದ್ದೀರಿ ಅಂತ? ಇದ್ರ ಬಗ್ಗೆ ಸಾಕಷ್ಟು ಯೋಚನೆ ಮಾಡಿದ್ದೀನಿ, ಇಡೀ ರಾಜ್ಯ ಪ್ರವಾಸ ಮಾಡಿದ್ದೀನಿ. ಜನಗಳು ಮೈಂಡ್ ಅಲ್ಲಿ ಸುಮಾರು 75 ವರ್ಷ ಆಮೇಲೆ ಕಾಂಗ್ರೆಸ್ ಒಂದು ಪಕ್ಷದ ಸಿದ್ಧಾಂತ ತಲೆಯಲ್ಲಿ ಗಟ್ಟಿಯಾಗಿ ಕೂತ್ಕೊಂಡಿದೆ. ನೀವು ಯಾವುದೇ ಹಳ್ಳಿಗೆ ಹೋಗಿ ಆಮೇಲೆ ಬಿಜೆಪಿ ಬಂತು, ಬಿಜೆಪಿ ಪಕ್ಷ. ಒಂದು ಹಳ್ಳಿನಲ್ಲಿ ಹೋದಾಗ ಕ್ಲಿಯರ್ ಕಟ್ ಟು 2 ಗ್ರೂಪ್ ಇರ್ತವೆ, ಒಂದು ಬಿಜೆಪಿ ಪರ, ಒಂದು ಕಾಂಗ್ರೆಸ್ ಪರ. ಇದನ್ನ ನಾವು ಜಡಗ್ನಹಳ್ಳಿನಲ್ಲಿ ಇದ್ದೀವಿ. ಈ ಊರಲ್ಲಿ ನೀವು ಏನಾರ ಕೇಳಿದ್ರೆ ನಿಮಗೆ 3ನೇ ಪಕ್ಷ ಬೇಕು ಅಂದ್ರೆ ಕೋಪದಲ್ಲಿ ಹೇಳ್ತಾರೆ 3ನೇ ಪಕ್ಷ ಬೇಕು ಅಂತ. ಅದೇನಾದ್ರು 3ನೇ ಪಕ್ಷ ಎಲೆಕ್ಷನ್ ನಿಂತಾಗ ವೋಟ್ ಹಾಕುವಂತ ಸಾಧ್ಯತೆ ಬಹಳ, ಅಂದ್ರೆ ಅದು ರಿಯಾಲಿಟಿ ಅಲ್ಲ ಅಂತ ನೀವು ಹೇಳ್ತಾ ಇರೋದು. ಆ ಅಪೇಕ್ಷೆ ಇದೆ ಜನಗಳ ಮೈಂಡ್ ಅಲ್ಲಿ. ಬಟ್ ಅದು ವಾಸ್ತವದಲ್ಲಿ ನೀವು ಅದು ಒಂದು ಅಸ್ತಿತ್ವಕ್ಕೆ ಬರಬೇಕು ಅಂತ ಅಂದಾಗ ಓಟ ಕನ್ವರ್ಟ್ ಆಗಲ್ಲ, ಬಹಳ ಕಷ್ಟ. ಈಗ ಓಟ ಏನಾದ್ರು ಕನ್ವರ್ಟ್ ಆಗ್ಬೇಕಂತಂದ್ರೆ ಅದಕ್ಕೆ ಬಹಳ ಲಾಂಗ್ ಪ್ರೊಸೆಸ್ ಅದು ಹಂಗೆ ಓಟ ಕನ್ವರ್ಟ್ ಆಗ್ಬೇಕು ಅಂತಂದ್ರೆ ಜನಗಳ ಮನಸ್ಸಲ್ಲಿ ಆಳವಾಗಿ ನಾವು ಇರ್ಬೇಕಾಗ್ತದೆ, ಲಾಂಗ್ ಟರ್ಮ್ ಪಾಲಿಟಿಕ್ಸ್ ಮಾಡ್ಬೇಕಾಗ್ತದೆ. ಅದಕ್ಕೆ ಬೇಕಾಗಿರೋ ರಿಸೋರ್ಸಸ್ ಸಿದ್ದರಾಮಯ್ಯನವರೇ ಧೈರ್ಯ ಮಾಡಲಿಲ್ಲ ಇನ್ನೊಂದು ಪಕ್ಷ ಕಟ್ಟೋದಕ್ಕೆ, ಕಾಂಗ್ರೆಸ್ ಇಂದ ಹೊರಗಾಕದಕ್ಕೆ, JDS ಇಂದ ಹೊರಗಾಕದಾಗೆ. ಅಂತಂತ ಬಂಗಾರಪ್ಪನವರು ಫೇಲ್ ಆದ್ರು, ನಮ್ಮ ಗ್ರೇಟ್ ಲೀಡರ್ ದೇವರಾಜ ಅರಸಿ ಅವರೇ ಫೇಲ್ ಆದ್ರು, ವಿಜಯ್ ಸಂಕೇಶ್ವರ್ ಫೇಲ್ ಆದ್ರು, BSR ಕಾಂಗ್ರೆಸ್ ಫೇಲ್ ಆದ್ರು, KJP ಫೇಲ್ ಆಯ್ತು, KRPP ಫೇಲ್ ಆಯ್ತು. ಇದು ಬೈಪೋಲರ್ ಅಂದ್ರೆ 2 ಪಕ್ಷ ಶಾಶ್ವತವಾಗಿ ಮನೆ ಮಾಡ್ಬಿಟ್ಟಿದ್ದಾವೆ. ಇವಾಗ ನಾನೇನಾದ್ರು ಮಾಡ್ತೀನಿ ಅಂತ ನಾನು ಬಹಳ ಪ್ರಾಮಾಣಿಕವಾಗಿ ಬದುಕ್ತಿರೋಂಥ ವ್ಯಕ್ತಿ. ನನ್ನ ಯಾವ ಕಳ್ಳದಂಧೆ ಇಲ್ಲ, ಬ್ಲ್ಯಾಕ್ ಮನಿ ವ್ಯವಹಾರ ಏನು ಇಲ್ಲ, ನನಗೆ ಯಾರು ಫಂಡು ಮಾಡೋದಿಲ್ಲ. ಅದು ಈ ವಿಜಯ್ ತರ ನಾನು ಸಿನಿಮಾ ಸ್ಟಾರು ಪಾಪ್ಯುಲರ್, ಅವ್ರದ್ದು ಕಾದ್ ನೋಡ್ಬೇಕು ಏನಾಗುತ್ತೆ ಅಂತ ಅಂದ್ಬಿಟ್ಟು. ಈಗೇನು TVK ಪಕ್ಷ ಬಂದಿದೆ, 1000 ಕೋಟಿ ದುಡ್ಬೇಕು, ಅವೆಲ್ಲ ವಾಸ್ತವದಲ್ಲಿ ಸಾಧ್ಯ ಇಲ್ಲ. ಒಂದು ಲೆವೆಲ್ಲಿ ಪಾಪ್ಯುಲರ್ ಆಗ್ಬೋದು. ಬಟ್ ನಾನು ಜಯಪ್ರಕಾಶ್ ನಾರಾಯಣ್ ಅಂತ ಆಂಧ್ರದಲ್ಲಿ, ಅವರು ಕೂಡ ಒಬ್ಬರೇ ಉಳ್ಕೊಂಡ್ರು. ಆಮೇಲೆ 1-2-3 ಜನ ಗೆದ್ದಿದ್ರು, ಆಮೇಲೆ ಅವ್ರೊಬ್ಬರೇ MP ಆದ್ರು, ಆಮೇಲೆ ಅವ್ರೊಬ್ಬರೇ MLA ಆದ್ರು. ಇವಾಗ ಅದೂ ಇಲ್ಲ. ಈಗ ಅವರು ಇಂಪ್ಯಾಕ್ಟ್ಫುಲ್ ಪಾಲಿಟಿಕ್ಸ್ ಮಾಡಕ್ ಆಗಲ್ಲ ನೀವು. ನಾವು ಜನಗಳಲ್ಲಿ ರಾಜಕೀಯ ಪ್ರಜ್ಞೆ ಮೂಡಿಸ್ಬೋದು, ಓಡಾಡ್ಬೋದು, ಒಂದು ಲೆವೆಲ್ ಪಾಪ್ಯುಲರ್ ಆಗ್ಬೋದು. ಯಾವತ್ತೂ ಕೂಡ ಅಧಿಕಾರಕ್ಕೆ ಬರೋದಕ್ಕೆ ಸಾಧ್ಯನೇ ಇಲ್ಲ. JDS ಇವತ್ತಿನವರೆಗೂ ಇಂಡಿಪೆಂಡೆಂಟ್ ಬರೋಕ್ಕಾಗಿಲ್ಲ, ಇಂಪಾಸಿಬಲ್ ಅದು. ನೀವು ಎಷ್ಟೇ ಜಾತಿಗಳು ಸಮೀಕರಣ ಮಾಡಿ, ಎಷ್ಟೇ ಜಾತಿಗಳು ಒಗ್ಗಟ್ಟಾಗಿ ತಗೊಂಬಂದ್ರು ಕೂಡ ಅದು ಇಂಪಾಸಿಬಲ್. ಈ ನಮ್ಮ ಭಾರತೀಯ ಒಂದು ವಾಸ್ತವ, ಅದು ರಿಯಾಲಿಟಿ, ಅದು ಭಾರತ. ಸರ್ ಈಗ ನಾಮಪತ್ರ ಸಲ್ಲಿಕೆ ದಿನದಿಂದ ಕೂಡ ನಾನು ಅಬ್ಸರ್ವ್ ಮಾಡ್ತಾ ಇದ್ದೀನಿ, ನಿಮಗೆ ಸಿಕ್ಕಂತ ಹ್ಯೂಜ್ ರೆಸ್ಪಾನ್ಸ್ ಅಂದ್ರೆ ಬಂಗಾರು ಹನುಮಂತ ಅವ್ರು ಕರೆದ್ರು, ಯಡಿಯೂರಪ್ಪ ಅವ್ರು ಲಾರಿ ಮೇಲೆ ಇದ್ರು, ನಿಮ್ಮನ್ನ ಫಸ್ಟ್ ಕರ್ಕೊಂಡ್ರು. ಆಗ ಸಿಕ್ಕಂತ ಜೈಕಾರ ಹರ್ಷೋದ್ಕಾರ ತುಂಬಾ ದೊಡ್ಡ ಮಟ್ಟದ್ದು. ಸತತವಾಗಿ ಬಿಜೆಪಿಯ ಹಿರಿಯ ನಾಯಕರುಗಳ ಜೊತೆ, ಕೇಂದ್ರ ಸಚಿವರಾಗಿರ್ಬೋದು ಅಥವಾ ರಾಜ್ಯದ ಸಚಿವರಾಗಿರ್ಬೋದು, ಎಲ್ಲರ ಜೊತೆ ಸತತವಾಗಿ ಪ್ರಚಾರ ಮಾಡ್ತಾ ಇದ್ದೀರಾ. ಬಿಜೆಪಿಯಿಂದ ನಿಮಗೆ ಸಿಗ್ತಿರೋಂಥ ರೆಸ್ಪಾನ್ಸ್ ಹೇಗಿದೆ? ಬಹಳ ಚೆನ್ನಾಗಿದೆ, ಪಾಸಿಟಿವ್ ಆಗಿದೆ, ಬೆಂಬಲ ಕೊಡ್ತಾ ಇದ್ದಾರೆ. ವಿನಯ್ ನಮ್ಮ ಹುಡುಗ ಅನ್ನೋ ಭಾವನೆ ಮೂಡಿದ್ದೆ ಅವರದ್ದು. ನಾನು ಅಲ್ಲ ಇದೆ ಅಂತ ನನಗೆ ಅನ್ನಿಸ್ತದೆ. ನಾನು ಇಲ್ಲಿ ಹಳ್ಳಿಗಳಲ್ಲಿ ಓಡಾಡ್ತಾ ಇರೋದು. ಇವಾಗ ಮೇನ್ಲಿ ಲೀಡರ್ಸು ಅವ್ರದೇ ಒಂದೊಂದು TP ಇರುತ್ತೆ, ಕ್ಯಾಂಪೇನ್ ಪ್ಲಾನ್ ಇರ್ತದೆ. ನಿನ್ನೆ ಶ್ರೀರಾಮುಲು ಅವರು ಬಂದಿದ್ರು. ಶ್ರೀರಾಮುಲು ಅವರು ಬಂದು ಸುಮಾರು ಒಂದು 5 ಕಿಲೋಮೀಟರ್ ನಮ್ಮ ಜೊತೆ ನಡೆದ್ರು. ಅವರು ವಿಶ್ವನಾಥ್ ಸಾಹೇಬರು ಬಂದಿದ್ರು, ಅವರು ಎಲ್ಲ ಇದ್ರು, ದೊಡ್ಡ ಲೀಡರು. ನಾಳೆ ವಿಜೇಂದ್ರ ಅವರು ಬರ್ತಾರಂತ ಹೇಳ್ತಾರೆ, ಗೊತ್ತಿಲ್ಲ. ಅವ್ರು ಮೇ ಬಿ ಟೈಮ್ ಅನುವು ಮಾಡಿಕೊಟ್ರೆ ಬರ್ಬೋದು. ಸೊ ಇವತ್ತು ಛಲವಾದಿ ನಾರಾಯಣ ಸ್ವಾಮಿ ಬರ್ತಾನೆ ಅಂತ ಹೇಳಿದಾರಂತೆ, ಅವರು ಬರ್ಬೋದು. ಐ ಥಿಂಕ್ ಅವರೆಲ್ಲರ ಮೈಂಡಲ್ಲಿ ನೀವೇನು ಕೇಳಿದ್ರಲ್ಲ ಪ್ರಶ್ನೆ, ಅದಕ್ಕೆ ಆ ಒಂದು ಭಾವನೆ ಇರೋದ್ರಿಂದ ಅವರು, ನಾನು ಬೊಮ್ಮಾಯಿ ಅವರು ಮೊನ್ನೆ ಒಂದು ಸ್ಪೀಚಲ್ಲಿ ವೇದಿಕೆಯಲ್ಲೇ ಹೇಳಿದರು, ವಿನಯ್ ಅವರು ಏಕಾಂಗಿಯಾಗಿ ಹೋರಾಟ ಮಾಡ್ತಾ ಇದ್ರು, ಇವತ್ತು ಪಕ್ಷದ ಬಲ ಸಿಕ್ಕಿದೆ, ಅವರಿಗೆ ಬಹಳ ಒಳ್ಳೆ ಭವಿಷ್ಯ ಇದೆ ಅಂತ ಅವರು ಕೂಡ ಹೇಳಿದ್ರು. ಸೊ ಐ ಥಿಂಕ್ ಎಲ್ಲರ ಮೈಂಡಲ್ಲೂ ಇದೆ ನನ್ನನ್ನ ಬೆಳೆಸ್ಬೇಕು ಅಂತಂದು. ಅದೇ ಡಿಫ್ರೆನ್ಸ್. ಕಾಂಗ್ರೆಸ್ ಅಲ್ಲಿ ಒಬ್ರು ಒಂದಿನ ಬಾಯ್ಬಿಟ್ಟು ಮಾತಾಡ್ಲಿಲ್ಲ. ಬೇಕಾದ್ರೆ ತುಳಿಯೋದಕ್ಕೆ ಪ್ರಯತ್ನ ಮಾಡಿದ್ರು. MP ಎಲೆಕ್ಷನ್ ಆದ್ಮೇಲೆ ಒಬ್ರು ಕರೀಲಿಲ್ಲ, ಯಾವ ಫಂಕ್ಷನ್ಗೂ ಕರೀಲಿಲ್ಲ. ಇನ್ಫ್ಯಾಕ್ಟ್ ಎಷ್ಟೋ ವೇದಿಕೆಯಲ್ಲಿ ಭಾಷಣ ಕೊಡ್ಲಿಲ್ಲ. ಹೆಸರು ಹಾಕಿದ್ದನ್ನ ನನ್ನ ಹೆಸರು ತೆಗೆಸ್ಬಿಟ್ಟು ಎಷ್ಟೊಂದು ಜನ ಫಂಕ್ಷನ್ ಮಾಡೋರಿಗೆ ಎದುರಿಸಿ ಅವನ್ನ ಕರಿಬೇಡ ಅಂತ. ಕಾಂಗ್ರೆಸ್ ಸಂಸ್ಕೃತಿ ಇದು, ಜಲಸಿ ಜಾಸ್ತಿ, ಇನ್ಸೆಕ್ಯೂರಿಟಿ ಜಾಸ್ತಿ. ಬಟ್ ಇಲ್ಲಿ ಏನಪ್ಪಾ ಅಂತಂದ್ರೆ ದೊಡ್ಡ ಲೀಡರ್ ಇದ್ದಾಗ, ಯಡಿಯೂರಪ್ಪ ಅವ್ರ ಪಕ್ಕದಲ್ಲಿ ಅಥವಾ ಇನ್ಯಾರೋ ದೊಡ್ಡ ಲೀಡರ್ ಇದ್ದಾಗ ಕರೆದು ಪಕ್ಕ ಕೂರಿಸಿ ಬಹಳ ಗೌರವಿತವಾಗಿ ನಡ್ಸ್ಕೊಂತದಾರೆ.
ಸರ್, ರಾಜಕೀಯ ಅಂದ್ರೆ ಕಾರ್ಯಕರ್ತರು, ಆದ್ರೆ ವಿನಯ್ ಕುಮಾರ್ ಅಂದ್ರೆ ಅಭಿಮಾನಿಗಳು. ಕಾರ್ಯಕರ್ತರು ಬಳಸ್ಕೊತಾರೆ, ಅಭಿಮಾನಿಗಳು ಬೆಳೆಸ್ತಾರೆ. ಆಯ್ತಾ? ವಿನಯ್ ಕುಮಾರ್ ಯಾವ್ದೋ ಒಂದು ಪಕ್ಷದ ಬತ್ತಳಿಕೆಯ ದಾಳ ಆಗ್ಬಾರ್ದು ಅನ್ನೋದು ನಿಮ್ಮ ಅಭಿಮಾನಿಗಳ ಕೋರಿಕೆ. ತುಂಬಾ ಜನ ಮಾತಾಡ್ಸಕ್ ಹೇಳಿದ್ರು, ಇಲ್ಲ ಅಣ್ಣ, ನಮ್ಮ ಅಣ್ಣಂಗೆ ಇಡೀ ರಾಜ್ಯದಲ್ಲಿ ಅಭಿಮಾನಿಗಳಿದ್ದಾರೆ ಅಂತ. ನಿಮ್ಮನ್ನ ಯಾರು ಬಳಸ್ಕೊತಾ ಇಲ್ವಾ? ಸೊ ಇಲ್ಲಿ ಯಾರು ಬಳಸ್ಕೊಂತ ಇಲ್ಲ, ಇದು ನಾನು ಸ್ವಯಂ ಪ್ರೇರಿತನಾಗಿ ನನ್ನದೇ ಆದಂತ ನಿರ್ಧಾರ. ಇದು ಯಾವುದೇ ಒತ್ತಡಕ್ಕೆ ಒಳಗಾಗಿ ಬಂದಿರೋಂಥದ್ದಲ್ಲ. ನಾನು ಆಗ್ಲೇ ಹೇಳ್ದಂಗೆ ಒಂದು ಒಳ್ಳೆ ಉದ್ದೇಶ ಇಟ್ಕೊಂಡು ಮಾಡ್ತಿರುವಂತ ಚುನಾವಣೆ ಇದು ಇಲ್ಲಿ ಒಂದು ಒಳ್ಳೆ ಸಂದೇಶ ಹೋಗ್ಬೇಕು ಈ ಒಂದು ಚುನಾವಣೆ ಮೂಲಕ. ಹಾಗೇನೆ ನಾವು ಈ ತರ ಚುನಾವಣೆಗಳಲ್ಲಿ ಥಿಕ್ ಆಫ್ ಥಿಂಗ್ಸ್ ಅಂತ ಹೇಳ್ತೀವಿ, ಬಹಳ ಡೀಪ್ ಆಗಿ ಹೋದಾಗ ಅನುಭವಗಳು ಜಾಸ್ತಿ ಆಗ್ತದೆ, ನಮ್ಮ ರಾಜಕಾರಣ ಪಕ್ವ ಆಗ್ತದೆ, ಸ್ವಲ್ಪ ಅರ್ಥ ಆಗ್ತಾ ಹೋಗ್ತದೆ. ಆಮೇಲೆ ಲೀಡರ್ಗಳು ಸಂಪರ್ಕಗಳು ಬಂದಾಗ ಇದೊಂದು ಒಂಥರ ಲೆಸನ್ ಇದ್ದಂಗೆ, ಅದೊಂದು ಪಾಠ ಇದ್ದಂಗೆ. ಸೊ ಆ ಒಂದು ದೃಷ್ಟಿಕೋನದಲ್ಲಿ ನಾನು ಈ ಒಂದು ಚುನಾವಣೆ ಮಾಡ್ತಾ ಇರೋದು. ಜೊತೆಗೆ ನಾನು ಹೇಳ್ದಂಗೆ ಶತಾಯಗತೆ ಗೆಲ್ಲಿಸ್ಲೇಬೇಕು. ಆಮೇಲೆ ಇವರು ಬಹಳ ಬಲಿಷ್ಠರು. ಇವರು ಕೊನೆಗೂ ಲಾಸ್ಟ್ ಟೈಮ್ ನಿಮ್ಗೆ ಹೇಳಿದ್ದೆ, ಇಂಥವ್ರ ವಿರುದ್ಧ ಈ ರೀತಿ ಬೀದಿಗಿಳಿದು ಹೋರಾಟ ಮಾಡಿ ಪಾದಯಾತ್ರೆ ಮಾಡಿ ಗೆಲ್ಲಿಸ್ಕೊಂಡ್ವಿ ಅಂತಂದ್ರೆ ಐ ಥಿಂಕ್ ಬಿಗ್ ಬೂಸ್ಟ್ ಸಿಗುತ್ತೆ ನಮ್ಮ ಒಂದು ನೈತಿಕತೆಗೆ, ಮೊರಲ್ ಅಂತ ಏನ್ ಹೇಳ್ತೀವಲ್ಲ. ಆಮೇಲೆ ಬೇರೆಯವ್ರಿಗೂ ಒಂದು ಬಿಗ್ ಬೂಸ್ಟ್ ಸಿಗ್ತದೆ. ಇದೆಲ್ಲ ಆಗ್ಲಿ ಅಂತ ಮಾಡ್ತಾ ಇರೋದು. ಅದಕ್ಕೆ ಬಿಸಿಲು ಅವು ಇವನ್ನೆಲ್ಲ ಲೆಕ್ಕಿಸ್ತಾ ಇಲ್ಲ. ಏನೋ ಒಂದು 5-6 ದಿನ ಸ್ಕಿನ್ ಟ್ಯಾನ್ ಆಗ್ತದೆ, ಮೈ ಸನ್ಬರ್ನ್ ಆಗ್ಬೋದು, ಆಮೇಲೆ ಒಂದು 5-6 ದಿನಕ್ಕೆ ರಿಕವರಿ ಆಗ್ತದೆ. ಬಟ್ ಲೈಫ್ ಲಾಂಗ್ ನಮಗೊಂದು ಲೆಸನ್ ಸಿಗ್ತದೆ. ನಿಜ ಸರ್, ಆಕಾಶದಷ್ಟು ಆಸೆ ಇದ್ದಾಗ ಸಾಗರದಷ್ಟು ಸವಾಲ್ ಇದ್ದೇ ಇರುತ್ತೆ. ಸಾಗರಕ್ಕೆ ಇಳಿದಿದ್ದೀರಾ, ಈಚ್ತಾ ಇದ್ದೀರಾ, ಒಳ್ಳೇದಾಗ್ಲಿ. ಅಕ್ಷಯ್ ಏನಾದ್ರು ಕೇಳೋದಿದ್ಯಾ? ಫೈನಲ್ ಕ್ವಶನ್, ಈ ಎಲೆಕ್ಷನ್ ರಿಸಲ್ಟ್ ಬಂದ್ರು ನಿಮ್ ಫೇವರ್ ಆಗಿ ಬಂದ್ರು ಬರ್ದೇ ಇದ್ರು ಕೂಡ ಇನ್ನೇನು 2028ಕ್ಕೆ ಚುನಾವಣೆ ತುಂಬಾ ಹತ್ತಿರದಲ್ಲಿದೆ. 2 ವರ್ಷ ಅಷ್ಟೇ ಇರುವಂತದ್ದು. 2028ಕ್ಕೆ ವಿನಯ್ ಕುಮಾರ್ ಅವರ ಕ್ಷೇತ್ರ ಯಾವುದು, ವಿನಯ್ ಕುಮಾರ್ ಅವರು ಯಾವ ಪಾರ್ಟಿಯಿಂದ ನಿಲ್ತಾರೆ, ಏನ್ ಪೊಲಿಟಿಕಲ್ ಡಿಸಿಷನ್ ಆಗಿದೆ, ಏನ್ ಆಗ್ತಾ ಇದೆ ಅಂತೇಳಿ? ಅಲ್ಲ, ಅದನ್ನ ಇವಾಗಲೇ ಕನ್ಕ್ಲೂಸಿವ್ ಆಗಿ ಹೇಳಕ್ಕಾಗಲ್ಲ. ಈ ನನ್ನ ಮುಂದಿರುವ ಗುರಿ ಇವ್ರನ್ನ ಗೆಲ್ಲಿಸ್ಕೋಬೇಕು. ನನ್ನ ಕೈಯಲ್ಲಿ ಏನು ಒಂದು ಅಳಿಲ್ ಸೇವೆ ಮಾಡೋಕ್ಕಾಗತ್ತೆ. ಇದು ಆದ ನಂತರ ಡಿಸ್ಕಸ್ ಮಾಡ್ತೀನಿ, ನಿಮ್ಮ ಹತ್ರನೂ ಮಾಡ್ತೀನಿ. ಅಲ್ಲ, ನನ್ನ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಯು ಆರ್ ನಾವ್ ಕಂಪ್ಲೀಟ್ಲಿ ಟಿಲ್ಟೆಡ್ ಟುವರ್ಡ್ಸ್ ಬಿಜೆಪಿ. ನೀವು ಬಿಜೆಪಿಯ ಅಭ್ಯರ್ಥಿಯಾಗಿ ಕಣಕ್ಕಿಳಿಲಿಕ್ಕೆ ಬಯಸ್ತಾ ಇದ್ದಾರೆ. ಪದೇ ಇರ್ತದೆ ಈ ಚುನಾವಣೆ ಆದ್ಮೇಲೆ ಬಿಜೆಪಿ ವರಿಷ್ಠರ ಜೊತೆಗೆ ನಾನು, ಯಾಕಂದ್ರೆ ಮೊನ್ನೆ ನನ್ನ ಹೆಸರು ಕೂಡ ಮೇಲ್ ಹೋಗಿತ್ತು. ಸೊ ಅದೊಂದು ಸುಳಿವು ಸಿಕ್ಕಿದೆ, ಸೈನ್, ಒಂದು ಸಿಗ್ನಲ್ ಅಂತ ಹೇಳ್ತೀವಲ್ಲ. ಸೊ ಫಸ್ಟ್ ಅವ್ರ ಹತ್ರ ಹೋಗಿ ಚರ್ಚೆ ಮಾಡ್ತೀನಿ. ನೀವೇ ಸಜೆಸ್ಟ್ ಮಾಡಿ ಒಂದು ಕ್ಷೇತ್ರನ, ನೀವು ಟಿಕೆಟ್ ಕೊಡೋದಕ್ಕೆ ಸಾಧ್ಯತೆ ಇದೆ, ಎಲ್ಲ ಮಾತಾಡಿ ಡಿಸ್ಕಸ್ ಮಾಡೋಣಂತೆ. ಸೊ ಅದಾದ ನಂತರ ಮುಂದಿನ ನಡೆ ಅಂತ. ಅಲ್ಲಿಗೆ 2028ಕ್ಕೆ ವಿನಯ್ ಕುಮಾರ್ ಅವರನ್ನ ಬಿಜೆಪಿಯ ಕ್ಯಾಂಡಿಡೇಟ್ ಆಗಿ ವಿ ಕ್ಯಾನ್ ಸಿ. ಮೋಸ್ಟ್ ಲೈಕ್ಲಿ, ಹೋಪ್ಫುಲಿ ಮೋಸ್ಟ್ ಲೈಕ್ಲಿ ಅಂತ ಅನ್ನಿಸ್ತಾ ಇದೆ. ಕಾಂಗ್ರೆಸ್ ಅಲ್ಲಂತೂ ಸೀನೇ ಇಲ್ಲ. ಅಲ್ಲ, ನೀವು ಕಾಂಗ್ರೆಸ್ ಬಿಟ್ಟಾಗಿದೆ, ಇಟ್ಸ್ ಅನ್ಅಫಿಷಿಯಲಿ ಯು ಆರ್ ಔಟ್ ಆಫ್ ಕಾಂಗ್ರೆಸ್. ಬಟ್ 2028ಗೆ ಯು ವಿಲ್ ಬಿ ದಿ ಕ್ಯಾಂಡಿಡೇಟ್ ಫಾರ್ ಬಿಜೆಪಿ. ಇಲ್ಲ, ನಾವು 28 MLA ಆಗಿ ವಿಧಾನಸಭೆಯಲ್ಲಿ ಇರಬೇಕಂತ ದೃಢ ನಿರ್ಧಾರ ಮಾಡಾಗಿದೆ. ನನಗಿಂತ ಹೆಚ್ಚಾಗಿ ಜನಗಳು ಎಲ್ಲರೂ ಅಲ್ಲಿ ಫಸ್ಟ್ MLA ಆಗ್ರಿ ಅಂತಂದು ಹೇಳ್ತಾರೆ. ನೀವು ಕಮೆಂಟ್ಗಳು ನೋಡ್ರಿ ಸೋಷಿಯಲ್ ಮೀಡಿಯಾದಲ್ಲಿ, ಅಣ್ಣ ನೆಕ್ಸ್ಟ್ MLA, ನೀನೇ MLA, ಹಂಗೆ ಅಂತ ಜನಗಳು ಬಯಸ್ತಾ ಇದಾರೆ. ಈ ತರ ಗ್ರಾಸ್ ರೂಟ್ ಲೆವೆಲ್ ಇಂದ ಬಂದಿರೋಂಥವ್ರು, ಎಜುಕೇಟೆಡ್ ಪೀಪಲ್ ಅಸೆಂಬ್ಲಿಗಳಿಗಿರ್ಬೇಕು, ಲೆಜಿಸ್ಲೇಚರ್ ಇರ್ಬೇಕಂತ ಜನ ಬಯಸ್ತಾ ಇದ್ದಾರೆ. ಸೊ ಐ ಥಿಂಕ್ ಅದು ರಿಯಾಲಿಟಿ ಆಗುತ್ತೆ ಅಂತ ಅನ್ಕೊಂಡಿದ್ದೀನಿ. ಎಸ್ ವೀಕ್ಷಕರೇ, ಇದು ಸ್ವಾಭಿಮಾನಿ ವಿನಯ್ ಕುಮಾರ್ ಅವರ ಸ್ವಾಭಿಮಾನದ ಮಾತು, ಮನದಾಳದ ಮಾತು. ನೀವು ಕೂಡ ವಿಡಿಯೋ ನೋಡ್ತೀರಿ, ದಯವಿಟ್ಟು ಕಾಮೆಂಟ್ ಮೂಲಕ ತಿಳಿಸಿ ದಾವಣಗೆರೆ ದಕ್ಷಿಣದ ಶಾಸಕರು ಯಾರಾಗಬೇಕಂತ. ಧನ್ಯವಾದಗಳು. ಜಿ ಬಿ ವಿನಯ್ ಕುಮಾರ್ಗೆ